ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮ್ಮ ಬಾವಿ ತಾಲೂಕು ಯೂಟ್ಯೂಬ್ ಚಾನಲ್ ಮೈಸೂರು ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ತಂತಿ ಗೊಂಬೆಗಳನ್ನು ಮಾಡತಕ್ಕಂತ ಪ್ರಾತ್ಯಕ್ಷಿಕೆಯನ್ನ ತಾವಿತ್ತು ಪ್ರಾರಂಭ ಮಾಡಿದಿರಿ. ತಮ್ಮ ಹೆಸರು ತಮ್ಮ ಹುದ್ದೆ, ಏನು ಪ್ರಾತ್ಯಕ್ಷಿಕೆ ಕೊಡ್ತಾ ಇದ್ದೀರಿ, ಎಷ್ಟು ಜನ ಪ್ರಾತ್ಯಕ್ಷಿಕೆ ಬಂದಿದ್ದಾರೆ, ಇದರನ್ನ ಏನು ಉಪಯೋಗ ದಯಮಾಡಿ ಅಂತ ತಿಳಿಸ್ಕೊಡಿ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಯೋಗೇಶ್ವರಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ನಾನು ಬೆಂಗಳೂರಲ್ಲೇ ಇದು ಕಲೆಗಳನ್ನ ಅಂದ್ರೆ ಈ ತಂತಿ ಗೊಂಬೆ ಮಾಡೋದು, ಸಾಫ್ಟ್ ಐಸ್ ಮಾಡೋದು ಅದನ್ನ ಕಲ್ತ್ಕೊಂಡಿದ್ದು. ಈ ಒಂದು ವೃತ್ತಿನ ನಾನು ಚಿಕ್ಕ ಹುಡುಗಿಯಿಂದನೇ ಬೆಳೆಸ್ಕೊಂಡ್ ಬಂದಿರೋ ಇದ್ರಲ್ಲಿ ಈ ಕಲೆ ಸಾಂಪ್ರದಾಯಿಕವಾಗಿ ಬಂದಿರೋ ಅಂತ ಕಲೆ ಇದು. ಯಾಕೆಂದ್ರೆ ಪಟ್ಟದ ಗೊಂಬೆ ಅಂತ ಹೇಳಿ ಅಂದ್ಬಿಟ್ಟು ಫಸ್ಟ್ ಇದ್ ಮಾಡ್ತಾ ಇದ್ರು ಅಲ್ಲಿ ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ. ಆ ಒಂದು ಗೊಂಬೆಗಳು ಮಾಡ್ಬೇಕಾದ್ರೆ ಆ ಗೊಂಬೆ ಅಲ್ಲಿ ಇಲ್ಲಿ ಇಟ್ಟು ಮುಖ ಆಗೋದು ಅದು ಇದು ಆಗ್ತಾ ಇತ್ತು. ಆ ಒಂದು ಗೊಂಬೆ ಸ್ಟಾಪ್ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ತಂತಿ ಗೊಂಬೆ ಅನ್ನೋದನ್ನ ಈಗ ಉಡಂದು ಮರದ್ದು ಮುಖ ಎಲ್ಲ ಮಾಡಿ ಫೇಸ್ ಎಲ್ಲ ರೆಡಿ ಮಾಡ್ಕೊಂಡು ಅದ್ರಲ್ಲಿ ತಂತಿನಲ್ಲಿ ಬೆಂಡಿಂಗ್ ವೈರ್ ಅಲ್ಲಿ ಕಾಟನ್ ಎಲ್ಲ ಸುತ್ತಿ ಅದಕ್ಕೆ ಅಲಂಕಾರಗಳನ್ನೆಲ್ಲ ಮಾಡಿ ಮದುವೆ ಹುಡುಗ ಹುಡುಗಿ, ಮಹಾರಾಜ ಮಹಾರಾಣಿ, ಮತ್ತೆ ರಾಧಾಕೃಷ್ಣ, ಲಕ್ಷ್ಮಿ, ಸರಸ್ವತಿ ಹಲವಾರು ವಿಧದ ಅಲಂಕಾರಗಳನ್ನೆಲ್ಲ ಮಾಡಿ ಆ ತರ ದಸರಾ ಟೈಮಲ್ಲಿ ಸಾಂಪ್ರದಾಯಿಕವಾಗಿ ಕಲೆ ಇದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಸರ್. ಇದನ್ನ ಇಲ್ಲಿ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ತಾವು ಟ್ರೈನಿಂಗ್ ಕೊಡಕ್ಕೆ ಬಂದಿದ್ದೀರಾ? ಹೌದು. ಇದಕ್ಕೆ ಮುಖ್ಯವಾಗಿ ಉದ್ದೇಶ ಏನು, ಅದರ ಸಾಮಾನ್ಯ ಜನಗಳಿಗೆ ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶನ ಹೇಗೆ? ಹೌದು ಸರ್, ಖಂಡಿತ. ಇದನ್ನ ಇಲ್ಲೇ ಸ್ಟಾಪ್ ಆಗ್ಬಾರ್ದು, ಇದು ಹೆಚ್ಚೆಚ್ಚು ಮುಂದುವರಿಸ್ಕೊಂಡು ಹೋಗ್ಬೇಕು. ಯಾವ್ದಕ್ಕೆ ಇದು ನಮ್ಮ ಮೈಸೂರು ಜನ ಇದ್ರಲ್ಲಿ ನಮ್ಮ ಸಾಂಪ್ರದಾಯಿಕ ಕಲೆಗಳನ್ನೆಲ್ಲ ಹಾಗೆ ಎಲ್ಲ ಕಡೆನೂ ಅಳಿಸೋಗ್ತಾ ಇದೆ. ಯಾಕೆಂದ್ರೆ ಕೆಲವರೆಲ್ಲನೂ ಮಾಡೆಲಿಂಗ್ ತರ ಹೊಸ ಹೊಸ ಗೊಂಬೆಗಳು, ಹೊಸ ಹೊಸ ತರ ಇದೆಲ್ಲ ಮಾಡಿದ್ರು ಈ ಸಾಂಪ್ರದಾಯಿಕ ಕಲೆ ಇದ್ದು ಮಾತ್ರ ದಸರಾ ಟೈಮಲ್ಲಿ ಈ ಗೊಂಬೆಗಳಿಗೆ ಮುಖ್ಯ ಪ್ರಾಧಾನ್ಯ ಕೊಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲಿ ನಮ್ಮ ಮೈಸೂರು ಜನತೆ ಅಲ್ದೇನೆ ಈ ಹೊರಾನ ಇದ್ರಲ್ಲೂ ಫಾರಿನರ್ಸ್ ಸೇನೆಗಳೇ ಈ ದಸರಾ ಟೈಮಲ್ಲಿ ನೋಡಕ್ ಬಂದಾಗ ಫಾರಿನರ್ಸ್ಗಳೇ ಸುಮಾರು ಜನ ತಗೊಂಡು ಹೋಗಿದ್ದಾರೆ. ಈ ತರ ದಸರಾ ಟೈಮಲ್ಲಿ ಇಟ್ಟು ಅವ್ರನ್ನು ಎಕ್ಸಿಬಿಷನ್ ತರ ಎಲ್ಲ ಮಾಡಿ ಸುಮಾರು ಜನ ತುಂಬಾ ಖುಷಿ ಪಟ್ಟಿದ್ದಾರೆ ಸರ್. ಅವರು ತಾವು ಏನೇನ್ ಗೊಂಬೆಗಳೆಲ್ಲ ಮಾಡಿದ್ರಿ? ಮೀರಾಬಾಯಿ, ಮದುವೆ ಹುಡುಗ ಹುಡುಗಿ, ಮತ್ತೆ ಮಣಿಪುರಿ ಡಾಲು, ಹೆಣ್ಣು ಗಂಡು ಗೊಂಬೆ, ತುಂಬಾ ಹಲವಾರು ವಿಧ ಇದೆ. ಫಸ್ಟ್ ಬೇಸಿಕ್ಲಿ ನೋಡಿ, ಇದು ಮೀರಾಬಾಯಿ, ಇದು ಮದ್ವೆ ಹುಡುಗ ಹುಡುಗಿ, ಇದು ಮಣಿಪುರಿ ಡಾಲು, ಗೊಂಬೆನ ಯಾವ ತರ ಮಾಡಕ್ಕೆ ಪ್ರಾರಂಭ ಮಾಡ್ತೀರಿ? ಮೊದಲು ನಾವು ಇದನ್ನ ತಂತಿನಲ್ಲಿ ಈ ತರ ಬೇಸ್ ಮಾಡ್ಕೊಂತೀವಿ. ಇದಕ್ಕೆ ಈ ತರ ಕಾಟನ್ ನಲ್ಲಿ ಲೇಯರ್ ಲೇಯರ್ ಆಗಿ ಕೈ ಕಾಲು ಎಲ್ಲದಕ್ಕೂ ಅಟ್ಯಾಚ್ ಮಾಡ್ಬಿಟ್ಟು ಅದ್ರಲ್ಲಿ ದಾರದಿಂದ ಸುತ್ಬಿಟ್ಟು ಇದಕ್ಕೆ ಹುಲ್ಲನ್ನು ಫೇಸ್ ಮಾಡ್ಕೊಂಡು ಉಡಂದು ಫೇಸ್ ಬರುತ್ತೆ. ಮುಖಗಳು ಈ ತರ ಮುಖಗಳು ಬಂದಾಗ ನೋಡಿ, ಹುಡುಗ ಹುಡುಗಿ ಫೇಸ್ ಬರುತ್ತೆ. ಇದು ಹುಡುಗ, ಇದು ಹುಡುಗಿ ಫೇಸ್. ಈ ತರ ಫೇಸಿಗೆ ಈ ತರ ತಂತಿನಲ್ಲಿ ಅಟ್ಯಾಚ್ ಮಾಡಿ ಫೇಸ್ ಮಾಡಿ ಅಲಂಕಾರ ಮಾಡಿ ಈ ತರ ರೆಡಿ ಮಾಡ್ತೀವಿ ಸರ್. ಈಗ ಹುಡುಗ ಹುಡುಗಿ ಮುಖ ಅಂತ ಹೇಳಿದ್ರೆ ಮುಖ ಬೇರೆ ಸಿಗುತ್ತಾ? ಅದು ನೀವು ಮಾಡ್ಕೋಬೇಕಾ? ಇಲ್ಲ, ಇದು ರೆಡಿ ಸಿಗುತ್ತೆ ಸರ್. ಫೇಸ್ ರೆಡಿ ಸಿಗುತ್ತಾ? ರೆಡಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಅಂಗಡಿಗಳಲ್ಲಿ ಸಿಗುತ್ತೆ ಸರ್. ಮಂಗಲ್ ಕಾಡೆಯಗಲ್ಲಿ ಅಲ್ಲಿ ಸೆಗೆಮ್ ಅಂತ ಹೇಳಂತಿದೆ ಅಂಗಡಿ, ಅಲ್ಲಿ ಸಿಗುತ್ತೆ ಸರ್. ಮಂಗಲ್ ಅಂತ ಹೇಳಿ ಅಂದ್ಬಿಟ್ಟು ಮನಾಜ್ ಮಾರ್ಕೆಟ್ ಹತ್ರನೂ ಸಿಗುತ್ತೆ. ಸುಮಾರು ಅಂಗಡಿಗಳೆಲ್ಲ ಸಿಗುತ್ತೆ. ರೀಸನಬಲ್ ಆಗಿ ಅಲ್ಲಿ ಕೊಡ್ತಾರೆ ಸರ್, ಹೋಲ್ಸೇಲ್ ರೇಟ್ ಅಲ್ಲಿ. ತಾವಿಲ್ಲಿ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಆಸಕ್ತರಿಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ನನಗೆ ಮನಸ್ಸಿಗೆ ಬಂದಿದ್ದು ಹೇಗೆ? ನಾನು ಸುಮಾರು ಒಂದು 2006ನೇ ಇಸ್ವಿಯಿಂದನೂ ಕ್ಲಾಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದೊಂದು ಉದ್ಯೋಗ ತರನೇ ಮಾಡ್ಕೊಬಹುದು. ಏನಕ್ಕೆ ಹೆಣ್ಮಕ್ಳುಗಳಿಗೆ ಮನೇಲೆ ಮಾಡುವಂತ ಉದ್ಯೋಗ ಇದು. ಏನಿದ್ರು ನಾವ್ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಏನಿಲ್ಲ. ಈಗ ಗಂಡನಿಗೆ ಒಂದು ಸಾಥ್ ಕೊಡ್ಬೇಕು. ನಾವು ಮುಂದೆ ಇದಕ್ಕೆ ಅವರೇ ಒಬ್ರೇನೆ ದುಡ್ದು ಸಂಪಾದನೆ ಮಾಡ್ಕೊಂಡು ಇದ್ ಮಾಡೋದಕ್ಕೆ ಈಗಿನ ಇದಲ್ಲಿ ಕಷ್ಟನೇ ಇದೆ.
ಈಗ ಹೆಣ್ಣನ್ನು ಒಂದ್ ಜೊತೆ ಸಾಥ್ ಕೊಟ್ಟಾಗ ಇದನ್ನ ಹೊರಗಡೆ ಹೋಗಿ ದುಡಿಬೇಕು, ಇದೇ ಇಂತಿಷ್ಟ ಓದ್ಬೇಕು ಏನೇನಿಲ್ಲ, ಓದ್ದೆ ಇರೋರು ಕೂಡ ಈ ತರ ಗೊಂಬೆಗಳನ್ನೆಲ್ಲ ತಯಾರು ಮಾಡೋದೊಂದು ಕಲ್ತ್ಕೊಂಡ್ರೆ ಅವ್ರು ಹೆಚ್ಚಿನದಾಗಿ ಹಣ ಸಂಪಾದನೆ ಮಾಡ್ಕೊಂಡು ಅವ್ರು ಆರ್ಥಿಕವಾಗಿ ಬೆಳಿಬಹುದು ಅನ್ನೋ ಉದ್ದೇಶದಿಂದ ಹೆಣ್ಮಕ್ಳೇ ಆಗ್ಲಿ, ಇವತ್ ನೋಡಿ ಸರ್ ಕೂಡ ಗಂಡ್ ಮಕ್ಳೇ ಹಾಗೆ ಅವರು ಕೂಡ ಬಂದಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ಅವರು. ಇದು ನಮ್ಗೆ ಆರ್ಥಿಕವಾಗಿ ಮನೇಲಿ ಕುತ್ಕೊಂಡು ಮಾಡೋದ್ರಿಂದ ಆರ್ಥಿಕ ಮಾರಾಟಕ್ಕೆ ಕೂಡ ಅನುಕೂಲ ಇದೆ ಇದು. ಹೌದು ಸರ್, ಖಂಡಿತ ನಿಜ. ಮಾರುಕಟ್ಟೆಲೆಲ್ಲ ಸೇಲ್ ಮಾಡ್ಬೋದು ಸರ್. ಇವಾಗ ಮದ್ವೆ ಮುಂಚಿನಲ್ಲೆಲ್ಲ ಇವಾಗ ಒಂದು ರಿಸೆಪ್ಷನ್ ಆಗ್ಬೋದು, ವರಪೂಜೆ ಆಗ್ಬೋದು, ಮತ್ತೆ ಗೌರಿ ಪೂಜೆ ಆಗ್ಬೋದು, ಇದ್ರಲ್ಲೆಲ್ಲ ಗೌರಿಗಳನ್ನೇ ಆಗ್ಲಿ ಇದೆಲ್ಲ ರೆಡಿ ಮಾಡಿ ಅಲಂಕಾರಗಳ ಇಟ್ಟು ಪ್ರದರ್ಶನ ಮಾಡ್ತಾರೆ ಸರ್. ಪೂಜೆಗೆ ವರಪೂಜೆ ಇದಕ್ಕೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಮಾನವ ಸಂಪನ್ಮೂಲ ಇಲಾಖೆನಲ್ಲಿ ತಾವು ಟ್ರೈನಿಂಗ್ ಕೊಡ್ತಾ ಇದ್ದೀರಿ. ಹೌದು ಸರ್. ಇಲ್ಲಿ ಎಷ್ಟು ಜನ ಆಸಕ್ತರು ಬಂದು ಕಲಿಕೆ ಬಂದಿದ್ದಾರೆ ಇವತ್ತು? ಇವತ್ತು ನಮ್ಗೆ 5 ಜನ ಬಂದಿದ್ದಾರೆ. ಈ ಕಡೆ ಪತ್ರಿಕೆ ಅಂತ ಪ್ರಕಟ ಮಾಡ್ತೀರಾ ಈ ತರ ಬಗ್ಗೆ ಕೋರ್ಸ್ ಬಗ್ಗೆ? ಪತ್ರಿಕೆ ಪ್ರಕಟ ಮಾಡ್ತೀರಾ? ಆ ಪ್ರಕಟ ಆಗಿದೆ ಅನ್ಸುತ್ತೆ ಸರ್. ಪ್ರಕಟ ಆಗಿ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡು ಈ ತರ ಟ್ರೈನಿಂಗ್ ಕೊಡ್ತೀನಿ ಅಂತ ಡೇಟ್ ಫಿಕ್ಸ್ ಮಾಡ್ತಾ ಆ ಡೇಟ್ ಬಂದು ಆ ಡೇಟ್ ಇಂದ 10 days ಪ್ರೋಗ್ರಾಮ್ ಇರುತ್ತೆ. ಆ 10 days ಪ್ರೋಗ್ರಾಮ್ ಅಲ್ಲಿ ಅವರು ಒಂದು ಸೆಟ್ ತರ, ಅಂದ್ರೆ ಹುಡುಗ ಹುಡುಗಿ ಸೆಟ್ ಅಥವಾ ರಾಜಾರಾಣಿ ಅಥವಾ ಒಂದು ಮದುವೆ ಮುಂಜಿದ ಒಂದು ಸೆಟ್, ಮತ್ತೆ ಲಕ್ಷ್ಮೀ ಪಾರ್ವತಿ ಮಾಡೋದು, ರಾಧಾಕೃಷ್ಣ ಮಾಡೋದು, ಪ್ರತಿಯೊಂದು ಇದನ್ನು ಮಾಡ್ಬೋದು. ಮಾಡ್ತೀರಿ? ಹೌದು ಸರ್. ರಾಧಾಕೃಷ್ಣಂದು, ರಾಮ ಸೀತೆದು ಖಂಡಿತ ಸರ್ ಅದೆಲ್ಲ ಮಾಡಿದ್ರೆ ಮಾಡ್ತಾ ಎಷ್ಟೆಷ್ಟು ಸೆಟ್ಕೊಬೇಕು ತಾವು ಮಾಡಿದ್ರಿ? ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು 5-6 ಸಾವಿರ ಗೊಂಬೆಗಳೆಲ್ಲ ಮಾಡಿದ್ರಿ. ಇದೇ ತರ ಮೀರಾಬಾಯಿ ಕೃಷ್ಣ ಜೊತೆ ಇರೋದು, ಮದ್ವೆ ರಾಜಾರಾಣಿದು, ಮದ್ವೆ ಮುಂಜಿದು, ಮತ್ತೆ ಪಟ್ಟದ ಗೊಂಬೆಗಳು ಬರ್ತಾವಲ್ಲ ಆ ತರ ಸೆಟ್ ಅನ್ನು ಮಾಡಿ ಎಲ್ಲ ಕಳಿಸ್ಕೊಟ್ಟಿದ್ದೀನಿ ಸರ್. ಈ ಒಂದು ಕಲೆನ ತಾವು ರೂಢಿಸ್ತಾ ಬಂದಿದ್ದೀರಾ, ಈಗ ನಿಮ್ಗೆ ಮನಸ್ಸಿಗೆ ಸಂತೋಷ ಕೊಟ್ಟಿದ್ಯಾ? ಹೇಗೆ? ತುಂಬಾನೇ ಸಂತೋಷ ಕೊಟ್ಟಿದೆ ಸರ್. ಇದನ್ನ ನಾನು ಹ್ಯಾಪಿಯಾಗಿ ಕಲ್ತಿದ್ದು, ಹವ್ಯಾಸವಾಗಿ ಕಲ್ತ್ಕೊಂಡಿದ್ದು. ನಾನು ಏನೋ ಒಂದು ನಮ್ ಫ್ರೆಂಡ್ ಹೋಗ್ತಾ ಇದ್ರು, ಅವ್ರ ಜೊತೆಗೆ ಹೋಗಿ ಕಲ್ತಿದ್ದು. ಮೊದಲನೇದು ಅದಾಗಿ ಕಲ್ತಿದ್ದೆ ನಾನು ಈ ಮೀರಾಬಾಯಿ. ಈ ಮೀರಾಬಾಯಿ ಕಲ್ತ್ ಕೂಡ್ಲೇನೆ ನಿಜವಾಗ್ಲೂ ಈ ತರ ಇದಲ್ಲಿ ನನಗೆ ಡೆಲ್ಲಿನಲ್ಲೂ 2009 ಇಸ್ವಿನಲ್ಲಿ ಡೆಲ್ಲಿನಲ್ಲಿ ಹೋಗಿದ್ದೆ, ಮೊದಲನೇ ಪ್ರಶಸ್ತಿ ಸಿಕ್ಕಿದೆ ಇದಕ್ಕೆ. ಮತ್ತೆ ಒರಿಸ್ಸಾಗ್ ಹೋಗಿದ್ದೆ. ಈ ಮಾನವ ಇದ್ರದ್ದು IJMRC ಕಡೆಯಿಂದನೇನೆ ಡೆಲ್ಲಿಗೆ ಮತ್ತೆ ಭೋಪಾಲ್ಗೆಲ್ಲ ಹೋಗೋ ಅವಕಾಶ ಸಿಕ್ಕಿತ್ತು. ಹೋಗಿ ಅಲ್ಲೂ ಟೀಚ್ ಮಾಡಿ ಬಂದಿದ್ದೀನಿ. ಮತ್ತೆ ಈ ಮೀರಾಬಾಯಿಗೆ ಫಸ್ಟ್ ಪ್ರೈಸ್ ಸಿಕ್ಕಿರೋದು ನನ್ ನಿಜವಾಗ್ಲೂ ತುಂಬಾನೇ ಖುಷಿ ಕೊಟ್ಟಿದೆ. ಇದು ತಮ್ಮ ಕುಟುಂಬದ ಬಗ್ಗೆ ಕೇಳ್ಬೋದಾ? ಇಲ್ವಾ? ಕೇಳಿ ಸರ್. ತಮಗೆ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ ಸರ್. ತಮ್ಗೆ ಏನ್ ಓದಿದ್ರಿ ತಾವು? ನಾನು SLC ಅಷ್ಟೇನೆ ಓದಿದ್ದು. ನಮ್ ತಂದೆ ಹಿಂದಿನ ಕಾಲದಲ್ಲಿ ಇರೋದ್ರಿಂದ ನಮ್ ತಂದೆ ಕಾಲೇಜಿಗೆಲ್ಲ ಕಳ್ಸಕ್ಕೆ ಇಷ್ಟ ಪಡ್ಲಿಲ್ಲ ಅವರು. ನಾನು ಅದೇ ಒಂದು ಹಠವಾಗಿ ಚಾಲೆಂಜ್ ಆಗಿ ತಗೊಂಡು ಈ ತರ ಪೇಂಟಿಂಗು, ಈ ತರ ತಂತಿ ಗೊಂಬೆ ಮಾಡೋದು, ಡಾಲ್ ಮಾಡೋದು, ಕುಚ್ಚ ಹಾಕೋದು, ಆ ತರ ಜೀವನನ ನಂದು ಬೆಳೆಸ್ಕೋಬೇಕು ಮುಂದಕ್ಕೆ. ಇವಾಗ ಹ್ಯಾಪಿಯಾಗಿ ಕಲ್ತಿದ್ದವಾಗೆಲ್ಲ ನನಗೆ ಜೀವನದಲ್ಲಿ ನಮ್ಮ ಮನೆಯವ್ರುನುವೆ ಆ ಕೆಲ್ಸಕ್ಕೆ ಸ್ವಲ್ಪ ಇದು ಅವ್ರ ಹೆಲ್ತ್ ಸರಿಗಿಲ್ದಿರೋ ಕಾರಣದಿಂದ ಈ ಒಂದೆಲ್ಲ ಕಲ್ತಿರೋ ಕಲೆ ನನಗೆ ಇವಾಗ ಉಪಯೋಗ ಆಗ್ತಾ ಇದೆ ಸರ್. ಏನ್ ಕೆಲಸ ಮಾಡ್ತಾರೆ ಅವರು? ಸರ್ಜಿಕಲ್ ಐಟಮ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾರೆ. ನಮ್ಗೆ ಎಷ್ಟು ಜನ ಮಕ್ಕಳು? ಒಬ್ನೇ ಮಗ ಇದ್ದಾನೆ. ಅವ್ರಿಗೆ ಏನ್ ಮಾಡ್ತಿದ್ದಾನೆ? ಅವನು ಡಿಗ್ರಿ ಓದ್ತಾ ಇದ್ದಾರೆ. ಬೆಂಗಳೂರಲ್ಲಿ ವಾಸ ನಿಮ್ದು? ಬೆಂಗಳೂರಲ್ಲಿ ವಾಸ ಇದ್ದಿದ್ದು ಮೊದ್ಲು. ಮದ್ವೆ ಆಗಿದ್ದು ಮೈಸೂರಿಗೆ. ಮೈಸೂರಲ್ಲಿ? ಮೈಸೂರಲ್ಲಿ ಮನೆ ಬರ್ತದೆ. ಏನ್ ಸರ್? ನಿಮ್ಮ ಮನೆ ಯಾವ ಏರಿಯಾದಲ್ಲಿ ಬರ್ತದೆ? ವಿಜಯರಣ್ಯಪುರಂ, ಕರಿಮರಮ್ಮ ದೇವಸ್ಥಾನ ಹತ್ರ ನಮ್ಮ ಮನೆ ಬರೋದು. ಬಹಳ ಸಂತೋಷ. ಒಂದು ತಾವು ಕಲ್ತಿರ್ತಕ್ಕಂಥ ಕಲೆನ ಎಲ್ಲಾ ಗೃಹಿಣಿಯರಿಗೆ ಕಲ್ಸ್ಕೊಡ್ಬೇಕು, ಅದು ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಪೂರ್ವಕವಾಗಿ ಕಲ್ತಾ ಇದ್ದೀರಾ. ಈಗ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ಲಾ ಗೃಹಿಣಿಯರು ಕಲ್ತ್ಕೊಂಡು ಈ ಪೀಳಿಗೆಯನ್ನು ಮುಂದುವರಿಸಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈಗ ತಮ್ಮ ಟ್ರೈನಿಂಗ್ ಬಂದಿರತಕ್ಕಂತ ವಿದ್ಯಾರ್ಥಿಗಳನ್ನ ಪ್ರಶ್ನೆ ಕೇಳ್ತೀನಿ. ಅವರು ಏನು ಉದ್ದೇಶಪೂರ್ವಕವಾಗಿ ಇಲ್ಲಿಗೆ ಟ್ರೈನಿಂಗ್ ಬಂದಿದ್ರೆ ಅವರ ಬಗ್ಗೆ ಅಭಿಪ್ರಾಯವನ್ನು ಕೇಳ್ತೀನಿ. ಈಗ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನೀವು ಮೈಸೂರಿನಲ್ಲಿ ವೆಲ್ಲಿಂಗ್ಟನ್ ಬಿಲ್ಡಿಂಗ್ ಇರ್ತಕ್ಕಂಥ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಇವತ್ತು ತಂತಿ ಗೊಂಬೆಗಳನ್ನು ಮಾಡೋದಕ್ಕೆ ಪ್ರಾತ್ಯಕ್ಷಿಕೆ ಇದೆ. ತಾವು ಬಂದಿದ್ದೀರಾ? ಹೌದು. ತಮ್ಮ ಬಗ್ಗೆ ಒಂದೆರಡು ಮಾತಾಡಿ ಸರ್. ತಮ್ಮಗೆ ನಾನು ಶ್ರೀಹರಿ. ನಾನು ಇಲ್ಲಿ ಜಯಲಕ್ಷ್ಮೀಪುರಮಲ್ಲಿ
ಇದು ಮನೆ ಜಯಲಕ್ಷ್ಮೀಪುರದಲ್ಲಿ ಇದೆ. Actually, I'm a Malayali. I'm from Kerala. So I came here, I was settled here and working as an artist. Want to know more about the folk art of Karnataka. So I came here and I got a chance to work with ma'am, Yogeshwari ma'am. So ಪ್ರಾಶಿಕ್ಷಕ ಇದೆ ಅಂದ್ಬಿಟ್ಟು ಪೇಪರ್ ತಾವು ನೋಡಿದ್ರಾ? Actually, ಪೇಪರ್ ನೋಡಿ ಈಗ ನಾವು I got ಕಲಿಬೇಕು some information from the Indira Gandhi Center. So that is why. ಕಲಿಬೇಕು ಅಂತ ತಾವು ಬಂದಿದ್ದೀರಾ ಈಗ. ಹೌದು. ಈ ತರ ಕಲೆಗಳು ತಮ್ಗೆ ಆಸಕ್ತಿ ಉಂಟಾ? ಹೌದು, ನಾನು ಆಕ್ಚುಲಿ ಐ ಆಮ್ ಅನ್ ಆರ್ಟಿಸ್ಟ್. ಈ ತರ ಬೇರೆ ಬೇರೆ ಯಾವ್ದು ಕಲೆಗಳನ್ನ ತಾವು ಅಭ್ಯಾಸ ಮಾಡ್ಕೊಂಡಿದ್ದೀರಾ? ಪ್ರಾಕ್ಟೀಸಿಂಗ್ ಇದು ಪೇಂಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಯಾವ ಪೇಂಟಿಂಗ್? ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್, ಟ್ರೆಡಿಷನಲ್ ಯಾವುದು? ಮೋಸ್ಟ್ಲಿ ಪೋರ್ಟ್ರೇಟ್, ಸ್ಕೆಚಿಂಗ್. ಐ ಡು ವರ್ಕ್ ಲೈಕ್ ದಟ್. ಆಲ್ರೆಡಿ ಕಲಾವಿದರಾಗಿದ್ದೀರಾ, ಈಗ ಕಲಾವಿದರಾಗಿದ್ಕೊಂಡು ತಂತಿ ಕಲೆ ಗೊಂಬೆಗಳು ಮಾಡ್ತಾ ಕಲಿಬೇಕು ಅಂತ ತಾವು ಬಂದಿದ್ದೀರಾ ಈಗ. It's a traditional art, no? So that is why I want to know more about it. And I read about it as it is a 16th century art form. So just want to know more about it, work on that, especially when I'm in Karnataka, something connected to the Karnataka culture and folk tradition here. That's why I. ಬಹಳ ಸಂತೋಷ. ತಾವು ಸ್ವಇಚ್ಛೆಯಿಂದ ಈಗ ಬಂದು ಈ ಬೊಂಬೆ ಮಾಡೋ ಕಲೆ ಕಲಿಬೇಕು ಅಂತ ಬಂದಿದ್ರಿ. ಒಂದು ತುಂಬಾ ಆಸಕ್ತಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ನಮಗೆ ಧನ್ಯವಾದಗಳು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು ಮೇಡಮ್? ನನ್ನ ಹೆಸರು ಕೌಸಲ್ಯ ಅಂತ. ಇಲ್ಲಿ ಏನೋ ಒಂದು ಕೋರ್ಸ್ ಹೇಳ್ಕೊಡ್ತಾರೆ ಅಂತ ತಾವು ಬಂದಿದ್ರಿ ಅಂತ ಗೊತ್ತಾಯ್ತು ನನಗೆ. ಯಾವ ಕೋರ್ಸ್ ಎಲ್ಲಿ ನಡೀತಾ ಇದೆ ಸರ್? ಇದು ತಂತಿ ಗೊಂಬೆ ಅಂತ ಮೇಡಮ್ ಹೇಳ್ಕೊಡ್ತಾರೆ ಇಲ್ಲಿ ಕ್ಲಾಸ್ ಅಲ್ಲಿ. ಅದಕ್ಕೆ ಇಲ್ಲಿ ಏನ್ ನಡೀತಾ ಯಾವಾಗ್ಲೂ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಸರ್. ನಮ್ಗೆ ಗ್ರೂಪ್ ಒಂದಿದೆ, ಅದ್ರಲ್ಲಿ ಏನೇನು ಆರ್ಟ್ ಅಂಡ್ ಕ್ರಾಫ್ಟ್ ಏನ್ ನಡೀತೋ ಅದೆಲ್ಲ ಆಗ್ತಾ ಇರ್ತಾರೆ ಗ್ರೂಪ್ ಅಲ್ಲಿ. ನಾನು ಸುಮಾರು ಎಲ್ಲಾ ಕ್ಲಾಸಸ್ ಅಟೆಂಡ್ ಮಾಡಿದೀನಿ ಸರ್ ಇಲ್ಲಿ. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ನಮ್ದು ಮೈಸೂರು ಶೈಲಿ ಪೇಂಟಿಂಗ್ ಆಯ್ತು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು, ತುಂಬಾ ಚೆನ್ನಾಗಿ ಮೇಡಮ್ ಅವರು. ಆಮೇಲೆ ಇದ್ರದ್ದು ಮಹಾರಾಷ್ಟ್ರದಿಂದ ಬಂದವ್ರು ವರ್ಲಿ ಹಾರ್ಟ್ ಹೇಳ್ಕೊಟ್ರು, ಬಿಹಾರಿಂದ. ಹೀಗೆ ಅವ್ರದ್ದು ಕಲೆಗಳು, ಜಾನಪದ ಕಲೆಗಳೇ ಜಾಸ್ತಿ ಇಲ್ಲಿ. ತುಂಬಾ ನಮ್ಗೆ ನಶಿ ಹೋಗ್ತಾ ಇದೆ ಅದೆಲ್ಲ. ಆಮೇಲೆ ಚಿತ್ತಾರ ಅಂತ ಶಿವಮೊಗ್ಗದು, ಅದ್ರದ್ದು ಹೇಳ್ಕೊಟ್ರು. ಸುಮಾರು ಕ್ಲಾಸಸ್ ನಾನು ಇಲ್ಲಿ ಅಟೆಂಡ್ ಮಾಡಿದೀನಿ ಸರ್. ಯಾವ ಮೈಸೂರನ್ನ ತಾವು? ಮೈಸೂರೇ ಸರ್. ಯಾವ ಕುವೆಂಪು ನಗರದಲ್ಲಿ ಇರೋದು ನಾವು. ಈ ಒಂದು ಕಲೆ, ತಂತಿ ಬೊಂಬೆ ಮಾಡ್ತಕ್ಕಂತ ಕಲೆ ಕಲಿಬೇಕು ಅಂತ ತಾವು ಇಲ್ಲಿಗೆ ಬಂದಿದ್ರಲ್ವಾ? ಹೌದು. ಹೆಂಗಿದೆ ನಿಮ್ಗೆ ಅನುಭವ? ಹೆಂಗಿದೆ ಇಲ್ಲಿ? ಚೆನ್ನಾಗಿದೆ ಸರ್. ಗೊಂಬೆ ಮಾಡೋದು ಯಾವ ತರ ಅಂತ ತಿಳ್ಕೊ, ಯಾಕಂದ್ರೆ ಒಂದ್ ಗೊಂಬೆ ಹೆಂಗ್ ಮಾಡೋದು ಅಂತ ತಿಳ್ಕೊಂಡ್ರೆ ನಮ್ಮ ಕ್ರಿಯೇಟಿವಿಟಿ ನಾವೇನ್ ಬೇಕೋ ಬೇರೆ ಮಾಡ್ಕೋದು. ಅವರು ಒಂದು ತೋರಿಸ್ತಾರೆ ಯಾವ ತರ ಅಂತ ಮಾಡೋದು ಅಂತ. ಆಮೇಲೆ ನಮ್ಮ ಕ್ರಿಯೇಟಿವಿಟಿಯಲ್ಲಿ ನಾವೇನ್ ಬೇಕೋ ಅದೆಲ್ಲ ಮಾಡ್ಕೋಬಹುದು ಸರ್ ಗೊಂಬೆಗಳನ್ನ. ಈ ತಂತಿ ಕಲೆನ ಕಲಿಬೇಕು ಅಂತ ಆಸಕ್ತಿ ಬಂದಿದ್ದು ಹೆಂಗೆ ತಮ್ಗೆ? ಸರ್ ನಾನು ದಸರಾದಲ್ಲಿ ಗೊಂಬೆಗಳೆಲ್ಲ ಇಡ್ತೀನಿ. ಅವಾಗ ನನಗೆ ವೆರೈಟೀಸ್ ಗೊಂಬೆಗಳು ಬೇಕಾಗುತ್ತೆ, ಏನಾದ್ರು ಮಾಡ್ಕೋಬೇಕು ಅಂದ್ರೆ ತರೋದಕ್ಕೆ. ಅವಾಗ ಇದನ್ನ ನಾವೇ ಮಾಡಿದ್ರೆ, ನಾವೇ ಮಾಡಿಟ್ರೆ ಇನ್ನೂ ಖುಷಿ ಆಗುತ್ತಲ್ವಾ. ಅದಕ್ಕೆ ಕಲಿಯಕ್ಕೆ ಬಂದಿದೀನಿ ಸರ್ ಇಲ್ಲಿ. ಇದಲ್ದೆ ಬೇರೆ ಯಾವ್ದಾದ್ರು ಕಲೆ ಕಲ್ತಿರೋ ತಾವು? ಅದೇ ಪೇಂಟಿಂಗ್ಸ್ ಎಲ್ಲ ಹೇಳ್ದಲ್ಲ ಸರ್, ಕ್ರಾಫ್ಟ್ ಮಾಡ್ತೀವಿ. ನಂದು ಮೈನ್ ಅಂದ್ರೆ ರಂಗೋಲಿ ಸರ್. ರಂಗೋಲಿ ಮತ್ತೆ ಈ ಇನಾಗ್ರೇಷನ್ಗೆಲ್ಲ ದೀಪದ ಅಲಂಕಾರಗಳು ಮಾಡ್ತೀನಿ. ಯಾವ್ದು ಫಂಕ್ಷನ್ ಗಳಿಗೆಲ್ಲ ದೇವ್ರಿಗೆ ದೀಪಕ್ಕೆ ಅಲಂಕಾರ ಮಾಡಿ, ಸೀರೆ ಎಲ್ಲ ಉಡ್ಸಿ, ಮುಖವಾಡ ಹಾಕಿ, ಡಿಫ್ರೆಂಟ್ ವೆರೈಟೀಸ್ ಸೀರೆಗಳು ಉಡಿಸ್ತೀನಿ. ಆಮೇಲೆ ಯಾರು ಹೇಳ್ತಾರೋ ರಂಗೋಲಿಯಲ್ಲಿ ಅವ್ರ ಲೋಗೋ ಇರುತ್ತೆ ಅಥವಾ ಇನ್ನೇನೋ ಹೇಳ್ತಾರ ಅವ್ರಿಗೆ ಬೇಕಾಗಿರೋ ಅಂತ. ಮಾಮೂಲಿ ರಂಗೋಲಿ ಹಾಕಲ್ಲ ನಾನು, ನಂದೇ ಅವ್ರದ್ದೇ ಹೇಳಾಗ ಅವ್ರದ್ದು ಏನ್ ಇರುತ್ತೋ ಕೇಳ್ತಾರ ಆ ತರದ್ ರಂಗೋಲಿ ಹಾಕ್ತೀನಿ. ಈಗ ಮೊನ್ನೆ ಯೋಗ ಡೇಗೆ ಕಲಾಮಂದಿರದಲ್ಲಿ ಯೋಗದು ಇದ್ರದ್ದು ಹಾಕಿ ರಂಗೋಲಿ ಹಾಕಿದೀನಿ. ವಿಜಯ ಕರ್ನಾಟಕದವ್ರದ್ದು ಲೋಗೋ ಕೊಟ್ರು, ಅದ್ ಹಾಕಿದೀನಿ ಒಂದ್ಸಲಿ ಅಲ್ಲೇ. ಈ ತರ ಅವ್ರೇನೇನ್ ಬೇಡಿಕೆ ಇರುತ್ತೋ ಅಥವಾ ಅವ್ರಿಗೆ ಏನ್ ಬೇಕೋ ಅಥವಾ ನನ್ಗೆ ಚಾಯ್ಸ್ ಏನಿರುತ್ತೋ ನನ್ನೇ ಕ್ರಿಯೇಟಿವ್ಲಿ ಓನಲ್ಲಿ ರಂಗೋಲಿಗಳು ಹಾಕ್ತಾ ಇದೀನಿ ಸರ್. ಗೃಹಿಣಿಯರು ಎಲ್ಲ ರೀತಿಯ ಕೈ ಕೆಲಸಗಳನ್ನ ಕಲ್ತ್ಕೋಬೇಕು, ಜೀವನ ನೀಡೋಕೆ ತುಂಬಾ ಅನುಕೂಲ ಆಗುತ್ತೆ. ಅದರಿಂದ ಈತ ಕಲೆಯನ್ನು ಕಲ್ತಿರ್ತಕ್ಕಂಥ ತಾವು ತುಂಬಾ ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮ್ಮ ಹೆಸರು? ನಾನು ರಾಧಾ ನಾರಾಯಣಗೌಡ ಅಂತ ಹೇಳಿ. ಈ ವಿಲ್ಲಿಂಗ್ಟನ್ ಬಿಲ್ಡಿಂಗ್ ಅಲ್ಲಿ ಒಂದು ಏನ್ ಕಲೆಗಳನ್ನ ಕಳಿಸ್ತಾರೆ, ಆಲ್ ಓವರ್ ಇಂಡಿಯಾ ಇಂದ ಬರ್ತಾರೆ, ಒಂದೊಂದ್ ಸ್ಟೇಟ್ ಇಂದ. ಆ ತರದ್ದೆಲ್ಲಾನು ಕಲ್ತ್ಕೊಳ್ತಾನೆ ಇರ್ತೀವಿ. ನಮಗೆ ಇವ್ರ ಕ್ಲಾಸ್ ಮಾಡೋದನ್ನೇ ನಾವು ಕಾಯ್ತಾ ಇರ್ತೀವಿ. ನಾನು ಇವತ್ತು ತೋಟಕ್ಕೂ ಹೋಗೋದ್ ಬಿಟ್ಟು ಇವತ್ತು ನಿನ್ನೆ ಬರಕ್ ಆಗ್ಲಿಲ್ಲ ಅಂತ ಇವತ್ತು ಬಂದಿದ್ದೀನಿ. ಮೇಡಮ್ ಇದಕ್ಕೂ ಮೊದ್ಲು ಒಂದ್ಸಾರಿ ಹೇಳ್ಕೊಟ್ಟಿದ್ರು.
ನಮ್ಗೇನು ಈ ತಂತಿ ಬೊಂಬೆಲಿ ಯಾಕೆ ಇಂಟ್ರೆಸ್ಟ್ ಅಂದ್ರೆ ನಾವೆಲ್ಲ ಮೈಸೂರಿನವ್ರು ಆಗಿರೋದ್ರಿಂದ ದಸರಾಗೆ ಬೊಂಬೆಗಳ ಅಲಂಕಾರಕ್ಕೆ ಈ ಸಾರಿ ಒಂದು ಹೊಸ ತರದ್ದು ಜೋಡಿ ಇಡೋಣ ಅನ್ನೋ ಒಂದು ಆಸೆಯಿಂದ ಈ ಸಾರಿ ನಾನು ಜಾಯಿನ್ ಆಗಿದ್ದೀನಿ. ಕಲ್ತಿದ್ರು ಏನೋ ಒಂದು ಸುಮಾರು ದಿವಸ ಗ್ಯಾಪ್ ಆಗ್ಬಿಟ್ಟಿರುತ್ತೆ, ಮತ್ತೆ ನಮ್ಗೆ ಅಷ್ಟು ಫಿನಿಶಿಂಗ್ ಬರುತ್ತೋ ಇಲ್ವೋ ಅಂತ ಹೇಳಿ ಅದು ಟೀಚರ್ಸ್ ಹತ್ರನೇ ಕಲಿಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ಇದು ಒಂದು ನಿಜವಾಗ್ಲೂ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಇಲ್ಲಿ ಹೇಳ್ಕೊಡೋ ಅಂತ ಒಂದು ಇದನ್ನ ಕೊರೋನಾ ಆದ್ಮೇಲಿಂದ. ಅದಕ್ ಮೊದ್ಲು ಈ ತಿಂಗಳಿಗೆ ಯಾವಾಗ್ಲೂ ಇದ್ದೇ ಇರ್ತಿತ್ತು ನಮ್ದು ಕಿನ್ನಾಳ ಕಲೆ ಆಗ್ಬೋದು, ಅವ್ರು ಹೇಳಿದಂಗೆ ಚಿತ್ತಾರ ಕಲೆ ಆಗ್ಬೋದು, ಮೈಸೂರ್ ಪೇಂಟಿಂಗ್, ತಂಜಾವೂರ್ ಪೇಂಟಿಂಗು, ವರ್ಲಿ, ಗೋಂಡ, ಈ ತರ ಸುಮಾರು ಹಿಂಗೆ ಅಂತಿಲ್ಲ, ಪ್ರತಿ ಸ್ಟೇಟ್ದು ಎಲ್ಲಾನು ಪೇಂಟಿಂಗ್ಸ್ ಜಾಸ್ತಿ ಮಾಡ್ತಿರ್ತಾರೆ. ಈ ತಂತಿ ಬೊಂಬೆ ಸ್ವಲ್ಪ ಕಮ್ಮಿ ಆದ್ರೂ ನಾವು ಮೈಸೂರಿನವ್ರು ಆಗಿರೋದ್ರಿಂದ ನಮ್ಗೆ ಬೊಂಬೆ ಹಬ್ಬಕ್ಕೆ ವಿವಿಧ ಬೊಂಬೆಗಳನ್ನ ಮಾಡ್ಕೋಬಹುದು ಅಂತ ಹೇಳಿ ಈ ಯೋಗೇಶ್ವರಿ ಮೇಡಮ್ ಅವ್ರ ಹತ್ರ ಈ ತಂತಿ ಬೊಂಬೆ ಕಲಿಯಕ್ಕೆ ಬಂದಿದ್ದೀನಿ. ನೋಡಿ ಇಲ್ಲಿ ಇವರು ಮೀರಾಬಾಯಿ, ಒಂದ್ ಹೆಣ್ಣು ಗಂಡು ಅಂತ ಇಟ್ಟಿದ್ದಾರೆ. ಇನ್ನು ವಿಧವಾದ ಇರುತ್ತೆ, ಅದನ್ನ ಅದೇ ಒಂದ್ ಹೇಳಿಸ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ನಾವು ಕ್ರಿಯೇಟಿವಿಟಿ ಆಗಿ ಮಾಡ್ಕೊಂಡು ನಾವು ಕಸ್ಟಮೈಸ್ ಮಾಡ್ಕೊಂಡು ಇದನ್ನ ಮಾಡ್ಕೋಬಹುದು ಯಾವ ತರ ಬೇಕು ಅಂತ ಹೇಳಿ. ನಿಜವಾಗ್ಲೂ ಈ ಒಂದು ಸಂಸ್ಥೆಯಿಂದ ಮೈಸೂರಿನ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಏನಿಲ್ಲ, ಇಲ್ಲಿ ಮೊನ್ನೆ ಎಲ್ಲ ತುಂಬಾ ಚಿಕ್ಕ ಸ್ಟೂಡೆಂಟ್ಸು ಬಂದಿದ್ರು, 7-8 ವರ್ಷದ ಗಂಡು ಹುಡುಗರು, ಹೆಣ್ಮಕ್ಳು. ಅಲ್ಲಿಂದ ಶುರು ಆಗಿ ಈಗ ನಮ್ಗಾಗ್ಲೇ 64 ವರ್ಷ. ನಮಗೂ ಇನ್ನ ಇದ್ರದ್ದು ಬಗ್ಗೆ ಒಂಥರ ಆಸಕ್ತಿ ಕುಂದಿಲ್ಲ. ಏನೇ ಹೊಸತನದ ಹೇಳ್ಕೊಡ್ತಾರೆ ಅಂದ್ರೆ ನಾವ್ ಇಲ್ಲಿಗೆ ಬರ್ತೀವಿ. ಈ ಸಾರಿ ತಂತಿ ಬೊಂಬೆ ಆಗಿರೋದು ನಮ್ಗೆ ದಸರಾಗೆ ಏನ್ ಮಾಡ್ಕೋಬಹುದು ಅಂತ ತಲೆಯಲ್ಲಿ ಓಡಿಸ್ಕೊಂಡು ಇಲ್ಲಿ ಕಲಿಯಕ್ ಬಂದಿದ್ದೀನಿ. ಧನ್ಯವಾದಗಳು ಸರ್. ತಾವು ಬೇರೆ ಯಾವ್ದು ಕಲೆ ಕಲ್ತಿದ್ದೀರಾ? ಹೌದು, ನಾನು ಎಲ್ಲಾ ತರದ ಪೇಂಟಿಂಗ್ಸು ಮಾಡ್ತೀವಿ. ನಂದು ಹಾಬಿ ಅಷ್ಟೇ, ನಂದು ಅದು ಬಿಸ್ನೆಸ್ ಅಂತ ನಾನು ಮಾಡ್ಕೊಂಡಿಲ್ಲ. ನಂದು ಅಗ್ರಿಕಲ್ಚರ್ ಫಾರ್ಮ್ ಇರೋದ್ರಿಂದ ನಾವು ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲನೇ ಬರೋದು. ಇಲ್ಲಿ ಏನಾದ್ರು ಕ್ಲಾಸಸ್ ಇತ್ತು ಅಂದ್ರೆ ನಾನು ಬಿಡುವು ಮಾಡ್ಕೊಂಡು ಇಲ್ಲಿಗೆ ಬರ್ತೀನಿ. ಮತ್ತೆ ನಮಗೂ ಮೈಂಡ್ ಒಂದು ಫ್ರೆಶ್ ಆಗತ್ತೆ. ಇದೊಂಥರ ಹೆಣ್ಮಕ್ಳಿಗಂತೂ ಎಸ್ಪೆಷಲಿ ಬಾರಿ ಎಂಟರ್ಟೈನಿಂಗು ಮತ್ತೆ ಒಂದು ಕಲಿಕೆ. ತಾವು ಜಾಬ್ ಆಗಿದ್ದೀರಾ? ಇಲ್ಲ ಸರ್, ಗೃಹಿಣಿ ಆಗಿದ್ದೀರಾ? ಗೃಹಿಣಿನೇ. ತಮ್ದು ಮನೆಯಲ್ಲಿ ಮೇಡಮ್? ನಮ್ದು ಇಲ್ಲೇ ಇಟಿಗೆಗೂಡಲ್ಲಿ ಮನೆ. ಮದುವೆ ಆಗಿದ್ಯಾ? ಮದುವೆ ಆಗಿದೆ ತಮ್ಗೆ? ನನ್ಗಿಬ್ರು ಗಂಡ್ ಮಕ್ಳು, ಒಬ್ಬ ಡಾಕ್ಟರ್ ಅಮೆರಿಕಾದಲ್ಲಿದ್ದಾನೆ, ಇನ್ನೊಬ್ಬ ಅಮೆಝಾನ್ ಬ್ಯಾಂಗ್ಳೂರಲ್ಲಿ ಇದ್ದಾನೆ. ನಾನು ನಮ್ಮ ಯಜಮಾನ್ರು ರಿಟೈರ್ಡ್ ಆದ್ಮೇಲೆ ಏನ್ ಮಾಡೋದು ಅಂತ ಹೇಳಿ ಅಗ್ರಿಕಲ್ಚರ್ ಮಾಡ್ತಿದೀವಿ. ಜೊತೆಗೆ ಇದು ನಂದು ಹಾಬಿ ಇರೋದ್ರಿಂದ ನಾನು ಇಲ್ಲಿ ಏನೇ ಕ್ಲಾಸ್ ಆದ್ರೂ ಅಟ್ಲೀಸ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರು ಬಂದ್ ಏನ್ ಮಾಡ್ತಿದ್ದಾರೆ ಅಂತ ಅಂತೂ ನೋಡ್ಕೊಂಡು ಹೋಗ್ತೀನಿ. ಇಲ್ಲಿ ಏನಾದ್ರು ಕ್ಲಾಸ್ ಆದಾಗ ಮಿಸ್ ಆಗದೆ ಪ್ರೆಸೆಂಟ್ ಹಾಕೊಳ್ಳು ಮೋಸ್ಟ್ಲಿ ನಾನು ಅಥವಾ ಇನ್ನೊಂದಿಬ್ರು ಇರ್ಬೋದು. ತುಂಬಾ ಹಳಬರು ನಾವು ಈ ವಿಲ್ಲಿಂಗ್ಟನ್ ಬಿಲ್ಡಿಂಗ್ ಸ್ಟೂಡೆಂಟ್ಸ್ ಆಗಿ. ಧನ್ಯವಾದಗಳು ಸರ್. ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ಸರ್ ನನ್ನ ಹೆಸರು ಲತಾ ಅಂತ. ತಾವ್ ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಅಶೋಕಪುರಂ ರೈಲ್ವೆ ಸ್ಟೇಷನ್ ಇಂದ ಬಂದಿದ್ದೀವಿ. ಇಲ್ಲಿ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಆಯ್ಕೆಯಲ್ಲಿ ತಂತಿ ಗೊಂಬೆ ಮಾಡತಕ್ಕಂತ ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ಈಗ ಬಂದಿದ್ರಾ? ಈ ಬಂದಿರತಕ್ಕಂತದ್ದು ತಮ್ಗೆ ಆಸಕ್ತಿ ಉಂಟಾಗಿ ಬಂದಿದ್ರಾ? ಹೆಂಗಿದೆ ಇದು ಟ್ರೈನಿಂಗು? ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಮೇಡಮ್, ಯೋಗೇಶ್ವರಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಇಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟಿಂಗ್ ಇದೆ. ಒಬ್ರಿಗೊಬ್ರು ಈ ರೀತಿ ಮಾಡೋಣ, ಹೊಸ ತರ ಈ ರೀತಿ ಮಾಡೋಣ, ಇನ್ನು ಆಧುನಿಕತೆ ಏನಿದೆ ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಮಾಡೋಣ ಅಂತಾನೆ ಹೇಳ್ಕೊಡ್ತಾ ಇದಾರೆ. ಇವತ್ತಿಗೆ ಚೆನ್ನಾಗಿದೆ ಸರ್, ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಗೆ ಇಲ್ಲಿ ಬರೋದ್ರಿಂದ ನಾವು ಕೆಲವು ಮನೆಯಿಂದ ಎಷ್ಟೇ ಇದ್ಲು ಬೇಗ ಕೆಲಸಗಳು ಮುಗಿಸ್ಕೋತೀವಿ, ಬೇಗ ಇಲ್ಲಿಗೆ ಬರ್ತೀವಿ, ಮೈಂಡ್ ಫ್ರೆಶ್ ಆಗುತ್ತೆ. ಕಾರ್ಯಾಗಾರ ಉಪಯೋಗ ಆಗುತ್ತಾ? ಆಗುತ್ತೆ ಸರ್, ಖಂಡಿತವಾಗಿ ಉಪಯೋಗ ಆಗುತ್ತೆ. ಇದೇ ರೀತಿ ಬೇರೆ ಕಲೆ ತಾವು ಕಲ್ತಿದ್ದೀರಾ? ಸುಮಾರು ಮಾಡ್ತೀವಿ ಸರ್ ನಾವು. ಪ್ಲಾಸ್ಟಿಕ್ ಪೇಪರ್ ವೇಸ್ಟ್, ಪ್ಲಾಸ್ಟಿಕ್ ಕವರ್ಗಳಿಂದ ಫ್ಲವರ್ಸ್ ಗಳು ಮಾಡೋದು, ಮತ್ತೆ ತೆಂಗಿನ ಕಂಟೆಗಳಿಂದ ಗೊಂಬೆಗಳು ಮಾಡೋಂಥದ್ದು, ಮತ್ತೆ ಇನ್ನು ಹಲವಾರು. ಈಗ ಯಾವ್ದು ರೀತಿ ಹೊಸ ತರ ಟ್ರೆಂಡ್ ಅಲ್ಲಿ ಏನ್ ಸಾಧ್ಯನ ಕಲಿಯಕ್ ಸಾಧ್ಯ ಆ ರೀತಿಯಾಗಿ ಎಲ್ಲಾ ತರನು ನೋಡಿ ಪ್ರಾಕ್ಟೀಸ್ ಮಾಡಿ ಮಾಡ್ತೀವಿ ಸರ್. ತಮಗೆ ಮದುವೆ ಆಗಿದೆ ಮೇಡಮ್? ಮದುವೆ ಆಗಿದೆ. ಧನ್ಯವಾದ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಯೋಗೇಶ್ವರಿ ಅಂತ. ಇಲ್ಲೊಂದು ಕಾರ್ಯಾಗಾರ ನಡೀತಾ ಇದೆ, ಏನು ಮೇಡಮ್ ಕಾರ್ಯಾಗಾರ ಇದು? ನನ್ಗೆ ಇಲ್ಲಿ ಡಾಲ್ ಮೇಕಿಂಗ್ ಕ್ಲಾಸ್ ಅಂತ ಹೇಳಿದ್ರು. ನನ್ಗೆ ಈಗ ಹಾಲಿಡೇಸ್ ಟೈಮ್ ಅಲ್ಲಿ ಇದ್ದೆ. ನನ್ಗೆ ಡಾಲ್ ಮೇಕಿಂಗ್ ಕ್ಲಾಸ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ದಸರಾ ಬೊಂಬೆಗಳೆಲ್ಲ ನೋಡಿದ್ದೆ, ಆದ್ರೆ ಈ ತರ ಮಾಡ್ತಾರೆ ಅಂತ ತಿಳಿದಿರ್ಲಿಲ್ಲ. ಇಲ್ಲಿ ಬಂದ್ ತಿಳ್ಕೊಂತಾ ಇದ್ದೀನಿ ನಮ್ಮ ಮೈಸೂರ್ ಕಲ್ಚರ್, ಮತ್ತೆ ಗೊಂಬೆಗಳು ಹೆಂಗ್ ಮಾಡ್ತಾರೆ, ಮತ್ತೆ ಇದೆಲ್ಲ ಏನಿಗ್ ನಮ್ಗೆ ಈಗ ನಮ್ಮ ಜನರೇಷನ್ ಅವ್ರಿಗೆ ಏನಿಗೆ ಗೊತ್ತಾಗ್ತಾ ಇಲ್ಲ, ಅದೆಲ್ಲ ತಿಳ್ಕೊಂತಾ ಇದ್ದೀನಿ. ಇದನ್ನ ಕಲ್ತು ಮುಂದೆ ಮೈಸೂರ್ ಕಲ್ಚರ್ನ ಮುಂದುವರ್ಸ್ಬೇಕು, ನಾವು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ನಾವು ಕಲಿಬೇಕು ಅಂತ ಬಂದಿದ್ದೀನಿ ಸರ್. ತಾವು ಇದಂದ್ರೆ ಬೇರೆ ಕಲೆ ಕಲ್ತಿದ್ರಾ? ನಾನು ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಮಾಡ್ತೀನಿ. ಆರ್ಟ್ ವರ್ಕ್ ಏನಾದ್ರು ಮಾಡಕ್ ಬರುತ್ತೆ, ಅಂದ್ರೆ ಹಾಬಿ ಅಷ್ಟೇ.
ಕಲಿತಾ ಇದ್ದೀನಿ ಸರ್. ತಮ್ದು ಮನೇಲಿ ಬರ್ತದೆ? ಅಶೋಕ್ಪುರಂ ಅಲ್ಲಿ. ಹಾ ಹಾ. ಅಶೋಕ್ಪುರಂ. ತಾವೇನ್ ಓದಿದ್ದೀರಾ? ನಾನೀಗ PU ಮುಗಿಸಿದ್ದೀನಿ, ಡಿಗ್ರಿ ಶುರು ಇನ್ನು ಓದ್ತಾ ಇದ್ದೀರಾ ಈಗ? ಹೌದು. ಓದ್ತಾ ಇದ್ದೀರಾ ಸರ್, ಬಹಳ ಸಂತೋಷ ಮೇಡಮ್, ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಹೇಮಿ ಅಂತ ಹೇಳಿ, ನಾನು ಕೊಡಗಿನಿಂದ ಬಂದಿದ್ದೀನಿ. ಸೊ ಗೋಣಿಕೊಪ್ಪಲಿಂದ. ಸೊ ಇದೊಂದು ಪ್ರೋಗ್ರಾಮ್ ಖುಷಿಯಾಗಿದೆ ನನಗೆ. ನಾನು ಮೊದಲು 2017 ಅಲ್ಲಿ ಮೈಸೂರಲ್ಲಿ ಇದ್ದೆ. ಅಟ್ಲೀಸ್ಟ್ ಮ್ಯೂಸಿಯಂ ಬಂದು ನೋಡ್ಕೊಂಡು ಹೋಗ್ತಾ ಇದೆ. ಸೊ ಅವಾಗ ಹೇಳ್ತಾ ಇದ್ರು ಇಲ್ಲಿ ಕಲೆಗಳು ಕಲಿಸ್ತಾರೆ ಅಂತ ಹೇಳಿ. ಸೊ ನನಗೆ ತುಂಬಾ ಇನ್ವಿಟೇಷನ್ಸ್ ಗಳು ಬಂದಿದೆ. ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ. ಮಕ್ಕಳು ಚಿಕ್ಕವರು, 2 ಮಕ್ಕಳು, ಹಿರಿಯವನು 10th ಸ್ಟ್ಯಾಂಡರ್ಡ್, ಚಿಕ್ಕವಳು ಈಗ 1st ಸ್ಟ್ಯಾಂಡರ್ಡ್. ಸೊ ಹಾಗೆ ಅವ್ರನ್ನ ಬಿಟ್ಟು ಬರೋದು ಸ್ವಲ್ಪ ಕಷ್ಟ. ಇವಾಗ ಸ್ವಲ್ಪ ಶಾಲೆಗೆ ಹೋಗಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವ್ರನ್ನ ಬಿಟ್ಟು ಒಂದು ಅವಕಾಶ ಸಿಕ್ಕಿದೆ. ಸೊ ನಿಂಗೆ ತಂದೆಯವರು ಪ್ರೋತ್ಸಾಹ ಮಾಡ್ತಾರೆ ಸರ್. ಹಾಗಾಗಿ ಹೋಗು, ಕಲಿ, ನಿಂಗೆ ಏನ್ ಬೇಕಿದೆ. ಸೊ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್. ಮೇ ಬಿ ಅದು ಮಾರ್ಕೆಟಿಂಗ್ ಅಂತ ನೀನು ಹೋದ್ರೆ ಓಕೆ, ಇಲ್ಲ ಅಂದ್ರೂ ಪರವಾಗಿಲ್ಲ. ನೀನ್ ಆಸ್ ಅ ಹಾಬಿಯಾಗಿ ನಾನು ಕಲ್ತ್ಕೊಳ್ತೀನಿ. ಇಟ್ ಇಸ್ ದ ಫಸ್ಟ್ ಟೈಮ್ ಕಮಿಂಗ್ ಹಿಯರ್. ಈ ಒಂದು ಕಾರ್ಯಗಾರಕ್ಕೆ ಬಂದಿದ್ದೀರಿ ತಾವು, ಹೇಗನ್ಸುತ್ತೆ ತಮ್ಗೆ? ಇದು ಮೊದಲನೇ ಸಲ ಸರ್. ನನಗೆ ಇಂಟ್ರೆಸ್ಟ್ ಇದೆ, ಕಲಿಬೇಕು ಆಸ್ ಅ ಹಾಬಿ ಆಗಿ. ಮತ್ತೆ ನಮ್ಮ ಮನಸ್ಸು ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಇದನ್ನ ಬೇರೆ ಮೈಂಡ್ ಸೆಟ್ ಇಟ್ಕೊಂಡು ಯಾವುದೇ ಒಂದು ಉದ್ದೇಶದಿಂದ ಅಂತ ಮಾಡೋದು ಅಂತಲ್ಲ, ಆಸ್ ಅ ಹಾಬಿ. ಮತ್ತೆ ನನಗೆ ಈ ನಮ್ಮ ಕೊಡಗಿನಲ್ಲಿ ಈ ಬೊಂಬೆಗಳು ಕೂರ್ಸುವಂಥದ್ದು ದಸರಾ ಸಮಯದಲ್ಲಿ ಮಾಡೋದು ಇದೆಲ್ಲ ಇಲ್ಲ ಸರ್. ನಮ್ದಲ್ಲಿ ಹಬ್ಬಗಳೇ ಬೇರೆ, ಆಚರಣೆ ಮಾಡೋದು ಕಷ್ಟ. ಸೊ ಇದನ್ನ ಕಲ್ತ್ಕೊಂಡು ಅಟ್ಲೀಸ್ಟ್ ಯಾವ ತರ ಏನು ಅಂತ ಹೇಳಿ ಒಂದು ಇಂಟ್ರೆಸ್ಟ್ ಇದೆ ಅಂತ ಬಂದಿದ್ದೀನಿ ಸರ್ ಕಲಿಯಕ್ಕೆ. ತಾವು ಬೇರೆ ಕಲೆ ಕಲ್ತಿದ್ದೀರಾ? 2017 ಅಲ್ಲಿ ಮೈಸೂರು ಪೇಂಟಿಂಗ್ ಕಲ್ತಿದ್ದೀನಿ ಸರ್. ಅದು ಇವಾಗ ಸ್ವಲ್ಪ ಟಚಿಂಗ್ ಇಲ್ಲದೆ ಸ್ವಲ್ಪ ಮರ್ತೋಗಿದೆ. ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ತಮ್ಗೆ ಮದುವೆ ಆಗಿದ್ಯಾ? ಹಾ ಆಗಿದೆ, 2 ಮಕ್ಕಳು. ಎಲ್ಲ ಮಡಿಕೇರಿ ಇದಾರಲ್ಲ? ಗೋಣಿಕೊಪ್ಪದಲ್ಲಿ ಇದ್ದೀವಿ. ಗೋಣಿಕೊಪ್ಪದಲ್ಲಿ. ಹೌದು. ಧನ್ಯವಾದಗಳು. ಧನ್ಯವಾದ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು ಮೇಡಮ್? ಶ್ರುತಿ. ಯಾವ ಊರು ತಮ್ದು? ಸರ್ ನಾನು ಮೈಸೂರಲ್ಲೇ ಇರೋದು. ಮೂಲತಃ ನಂದು ಮಳವಳ್ಳಿ, ಮಂಡ್ಯ ಹತ್ರ. ಮದ್ವೆ ಆಗಿರೋದು ತುಮಕೂರಿಗೆ, KV ಕ್ರಾಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಪೇಪರ್ನಲ್ಲೇ ಬಂದಿತ್ತು, ಈ ತಂತಿ ಗೊಂಬೆ ಮಾಡ್ತಕ್ಕಂತ ಕಾರ್ಯಾಗಾರ ನಡೆಸ್ತೀವಿ ಅಂತ. ಅದು ಪೇಪರ್ ನೋಡಿ ತಾವು ಬಂದ್ರ? ಇಲ್ಲ ಸರ್, ನಾನು ಇದ್ರ ಹಿಂದೆದು ವುಡ್ದು ಇನ್ಲೇ ವರ್ಕ್ ಬಂದಿದ್ದೆ. ಹಾಗಾಗಿ ನೆಕ್ಸ್ಟ್ ಯಾವ್ದ್ಯಾವ್ದಿದೆ ಅನ್ನೋದನ್ನ ಸರ್ ಹತ್ರ ಕೇಳಿದ್ದೆ. ಸುಪ್ರಿಯಾ ಮ್ಯಾಮ್ ಹೇಳಿದ್ರು, ಹಾಗಾಗಿ ಬಂದೆ. ಬೇರೆ ಕಲೆ ಕಲ್ತಿದ್ರ ತಾವು? ಸರ್ ನಾನು ಆರ್ಕಿಟೆಕ್ಟ್. ನಾನು ಈಗ ಒಂದು 5 years ಬ್ರೇಕ್ ತಗೊಂಡಿದ್ದೀನಿ ನನ್ನ ಪ್ರೊಫೆಷನ್ ಇಂದ. ನಾನು ಅಧ್ಯಾಪಕಿ ಆಗಿದ್ದೆ. ಇದು ಕಲೆ ಫಸ್ಟ್ ಇಂದಾನು ನಮ್ಮ ಆರ್ಕಿಟೆಕ್ಚರ್ ಅಲ್ಲೂ ಇರೋದ್ರಿಂದ ನನಗೆ ಈಸಿ ಅನ್ಸುತ್ತೆ. ನನಗೆ ಬೇರೆ ಈ ತರದ ಕಲೆಗಳನ್ನ ಕಲಿಯೋದ್ರಿಂದ ಅದು ಸ್ಟ್ರೆಸ್ ಬಸ್ಟರ್ ಅಂತ ಅನ್ಸುತ್ತೆ. ನಮ್ಮ ಸಮಯನ ಉಪಯೋಗಿಸ್ಕೋಬಹುದು. ಒಂದೇನೋ ಕ್ರಿಯೇಟ್ ಮಾಡಿದ್ವಿ, ಅದನ್ನ ಇನ್ನೊಬ್ರು ನೋಡಿ ಅಪ್ರಿಶಿಯೇಟ್ ಮಾಡಿದ್ರು ಅಂದ್ರೆ ನಮಿಗೂ ಖುಷಿ ಆಗತ್ತೆ. ಅಲ್ದೆ ನನಗೆ 8ನೇ ಕ್ಲಾಸಲ್ಲಿ ಓದೋಂತ ಮಗಳಿದ್ದಾಳೆ. ಅವಳೇ ಮಾಡಿರೋ ಗಿಫ್ಟ್ಗಳನ್ನ ಬೇರೆಯವರಿಗೆ ಗಿಫ್ಟ್ ಕೊಡೋದು ಇಷ್ಟ. ಸೊ ಇದನ್ನ ನಾನು ಅವಳಿಗೆ ಹೇಳ್ಕೊಡ್ತೀನಿ. ನಾನು ಇಷ್ಟೆಲ್ಲ ಕಲಿತಿದ್ದೀನಿ ಅಂದಾಗ ಅವಳು ನನ್ ಮೇಲೆ ಕಾಂಪಿಟೇಷನ್. ಅವಳಿಗೆ ನಾನು ಅಮ್ಮಂಗೇನ್ ಜಾಸ್ತಿ ಕಲಿಬೇಕು ಅಂತ. ಸೊ ಅದನ್ನ ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡು ನನಗೆ ಎಷ್ಟಾಗತ್ತೆ ನನ್ನ ಬಿಡುವಿನ ವೇಳೆನಲ್ಲಿ ಕಲ್ತ್ಕೊಂತೀನಿ. ಅದಕ್ಕೆ IGRMS ಅಲ್ಲಿ ಯಾವ್ದ್ಯಾವ್ದು ಮಾಡ್ತಿದಾರೆ ಅದೆಲ್ಲದಕ್ಕೂ ಅಟೆಂಡ್ ಮಾಡೋದು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬಹಳ ಸಂತೋಷ. ತಾವು ಇದೊಂದು ಕೋರ್ಸ್ ಬಂದಿದ್ರಾ? ತಮ್ಗೆ ಮದುವೆ ಆಗಿದೆ ತಮ್ಗೆ? ಹೌದು ಸರ್, ನನ್ ಮದುವೆ ಆಗಿದೆ. 8ನೇ ಕ್ಲಾಸ್ ಓದೋ ಮಗಳಿದ್ದಾಳೆ. ಏನ್ ಮಾಡ್ತಿದಾರೆ? ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಸರ್. ಧನ್ಯವಾದಗಳು. ಧನ್ಯವಾದ. ನಮಸ್ತೆ ಸರ್, ಧನ್ಯವಾದಗಳು. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಮೈಸೂರಿನ ಧನ್ವಂತಿ ರಸ್ತೆ ತಸ್ಕರ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇರತಕ್ಕಂಥ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಸಂಗ್ರಹಾಲಯ ಇಲಾಖೆ ಇಲ್ಲಿ ತಂತಿ ಗೊಂಬೆ ಮಾಡುವುದನ್ನು ಹೇಗೆ ಎಂಬ ಪ್ರಾತ್ಯಕ್ಷಿಕೆಯನ್ನು ಈಗ ತಮಗೆ ತೋರ್ಕೊಡ್ತಾ ಇದ್ದಾರೆ. ಈಗ ಯೋಗೇಶ್ವರಿ ಮೇಡಮ್ ಅವರು ಕಾಟನ್ ತಂದಿದ್ದಾರೆ. ಕಾಟನ್ನು, ತಂತಿ, ಕಟಿಂಗ್ ಪ್ಲೇರು ಮತ್ತು ಶೃಂಗಾರ ಸಾಧನಗಳಂದ್ರೆ ಚಮಕಿ, ಬಟ್ಟೆಗಳು, ತರತರವರಿ ಬಟ್ಟೆಗಳು ಎಲ್ಲವೂ ತಂದಿದ್ದಾರೆ. ಈಗ ಪುಸ್ತಕದಲ್ಲಿ ಯಾವ ಅಳತೆಗೆ
ತಂತಿಯನ್ನು ಕಟ್ ಮಾಡಿಕೊಳ್ಳಬೇಕು. ಒಂದು ಗೊಂಬೆಯನ್ನು ಮಾಡಬೇಕಾದ್ರೆ ಯಾವ ಅಳತೆಗೆ ತಂತಿಯನ್ನು ಕಟ್ ಮಾಡ್ಕೋಬೇಕು ಅನ್ನೋದನ್ನ ಬುಕ್ಕಲ್ಲಿ ಅಳತೆ ಹಾಕಿದ್ದಾರೆ. ಸುಮಾರು 8 ರಿಂದ 6 ಇಂಚು ಉದ್ದದ ತಂತಿಯನ್ನು ಟಿ ಮಾರ್ಕ್ಗೆ ನಾವು ಸಿದ್ಧಪಡಿಸಿಕೊಳ್ಳಬೇಕು. ಅದು ಟಿ ಮಾರ್ಕ್ಸ್ಗೆ ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಅದರೇ ಆದ ವಿಧಾನಗಳಿದೆ. ಆ ವಿಧಾನದ ರೀತಿಯ ತಂತಿಯನ್ನು 2 ಮಡಿಕೆ ಬರೋ ಹಾಗೆ ಮತ್ತು ಮೂಲೆಗಳಲ್ಲಿ ರೌಂಡ್ ಬರೋ ಹಾಗೆ ಅದನ್ನ ತಂತಿಯನ್ನು ತಿರುಗಿಸಿ ಸುತ್ತಬೇಕು. ನಂತರ ಅದಕ್ಕೆ ಗೊಂಬೆಯ ಅಳತೆಗೆ ತಕ್ಕಂತೆ ಕಾಟನ್ಗಳನ್ನ ಸುತ್ತಿ ಅದ್ರ ಮೇಲೆ ಮೇಡಮ್ ಅವರು, ಯೋಗೇಶ್ವರಿ ಮೇಡಮ್ ಅವರು ದಾರ ಸುತ್ತಾ ಇರತಕ್ಕಂಥದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಕೈ ಕಾಲಗಳು, ದೇಹಗಳು, ಎದೆ, ಹೊಟ್ಟೆ ನಿಮ್ಮ ಯಾವ ಅಳತೆಗೆ ಬೇಕು ಆ ಅಳತೆಗೆ ತಕ್ಕಂತೆ ಕಾಟನ್ಗಳನ್ನ ಹಾಕಿ ದಾರವನ್ನ ಸುತ್ತಾ ಇರತಕ್ಕಂಥದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಈಗ ನೋಡಿ, ಹೆಚ್ಚು ಕಮ್ಮಿ 2 ಕೈ, 2 ಕಾಲು, ದೇಹ ಎಲ್ಲವೂ ಕೂಡ ಅವರು ರಚನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ತಕ್ಕಂತೆ ದಾರವನ್ನು ಸುತ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಬಹಳ ಹಗುರವಾಗಿರತಕ್ಕಂಥದ್ದು ಗೊಂಬೆ ಇದು. ತಂತಿ ಮೇಲೆ ಕಾಟನ್ನು ಮತ್ತು ದಾರವನ್ನು ಸುತ್ತಿದ್ದಾರೆ. ಒಂದು ಆಕಾರಕ್ಕೆ ಬರೋವರೆಗೆ ಅವರು ಯಾವ ಆಕಾರಕ್ಕೆ ಬರಬೇಕು ಅಂತ ಅವರು ನಿಶ್ಚಯ ಮಾಡಿರ್ತಾರೋ, ಯಾವ ಗೊಂಬೆಯನ್ನು ಮಾಡಬೇಕು ಅಂತ ಅವರು ನಿಶ್ಚಯ ಮಾಡಿರ್ತಾರೋ ಆ ಆಕಾರಕ್ಕೆ ಬರೋವರೆಗೆ ಕಾಟನನ್ನ ಸುತ್ತಿ ಅದರ ಮೇಲೆ ದಾರವನ್ನು ಸುತ್ತಿ ಭದ್ರಪಡಿಸಿ ಆಕಾರವನ್ನು, ಶೇಪನ್ನು ತೆಗೆದುಕೊಂಡು ಬರ್ತಾರೆ. ನೋಡಿ, ದೇಹ ಕೈ ಆಯ್ತು, 2 ದೇಹ ಆಯ್ತು. ಈಗ ಸೊಂಟ ಮತ್ತು ಕಾಲುಗಳಿಗೆ ಯಾವ ಆಕಾರದಲ್ಲಿ ಬೇಕು ಅಷ್ಟು ಕಾಟನನ್ನ ಹಾಕಿ ದಾರವನ್ನು ಸುತ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಕೆಲಸವನ್ನು ಮಾಡ್ತಾನೆ ಅವರು ಅಕ್ಕಪಕ್ಕದಲ್ಲಿರತಕ್ಕಂಥ ಬೇರೆಯ ಶಿಬಿರಾರ್ಥಿಗಳಿಗೆ ಸೂಚನೆಯನ್ನು ಕೊಡ್ತಾ ಇರತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಈಗ ನೋಡಿ, ಕಾಲಿನ ಆಕಾರಕ್ಕೆ ತಕ್ಕಂತೆ ಅವರು ಕಾಟನನ್ನು ಮತ್ತು ದಾರವನ್ನು ಸುತ್ತಾ ಇರತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ನೋಡಿ, ತುದಿಗಳು, ಕೈಗಳ ತುದಿಗಳು ಮತ್ತು ಕಾಲುಗಳ ತುಳುಗಳಿಗೆ ಯು ಆಕಾರ ಬರುವಂತೆ ಅವರು ತಂತಿಯನ್ನು ಬಿಟ್ಕೊಂಡಿದ್ದಾರೆ. ಅದಕ್ಕೂ ಕೂಡ ದಾರವನ್ನು ಸುತ್ತಿ ಕಾಲಾಕಾರ, ಕೈ ಆಕಾರವನ್ನು ಕೂಡ ಮಾಡ್ತಾರೆ. ನೋಡಿ, ಹೆಚ್ಚಾಗಿರ್ತಕ್ಕಂಥ ಕಾಟನನ್ನು ತೆಗೆದು ದಾರವನ್ನು ಸುತ್ತಾ ಇರತಕ್ಕಂಥದ್ದನ್ನ ತಾವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಈ ಕೆಲಸ ಬಹಳ ಸುಲಭವಾಗಿರೋ ಕೆಲಸ, ಆದ್ರೆ ಕೆಲಸ ಹಿಡಿಯುತ್ತೆ. ಕುತ್ಕೊಂಡು ಕೆಲಸ ಮಾಡ್ಬೇಕು, ತಾಳ್ಮೆಯಿಂದ ಕೆಲಸವನ್ನ ಮಾಡ್ಬೇಕು. ತಾಳ್ಮೆಯಿಂದ ಕೆಲಸ ಮಾಡಿದ್ರೆ ಯಾವ ಕೆಲಸ ಕೂಡ ಬೇಕಾ ನಾವು ಹೆಚ್ಚಿಸ್ಕೋಬಹುದಾಗಿದೆ. ನೋಡಿ, ಎಲ್ಲಿಗೆ ಬೇಕು ಅದಕ್ಕೆ ಕಾಟನನ್ನ ಸೇರ್ಕೊಂಡು ಕಾಲ ದಪ್ಪ ಎಷ್ಟು ಬೇಕೋ ಅಷ್ಟು ದಪ್ಪವನ್ನು ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ. ಈಗ ಅದ್ಭುತವಾಗಿರ್ತಕ್ಕಂಥ ಕೈ ಚಳಕೆ ಬೇಕು ಮತ್ತು ಫಾಸ್ಟ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರೆ. ಇವರಾಗೆ ಸಾವಿರಾರು ಗೊಂಬೆಗಳೆಲ್ಲ ಮಾಡಿರ್ತಕ್ಕಂಥದ್ದು ಯೋಗೇಶ್ವರಿ ಮೇಡಮ್ ಅವರು ನಮ್ಮ ಸುತ್ತ ಇರತಕ್ಕಂಥ ಶಿಬಿರಾರ್ಥಿಗಳಿಗೆ ಸೂಚನೆ ಕೊಡ್ತಾ ಅವರು ಸ್ವತಃ ಶಿಬಿರಾರ್ಥಿ ಒಬ್ಬರಿಗೆ ಗೊಂಬೆಯನ್ನು ಮಾಡಿಕೊಡ್ತಾ ಇರತಕ್ಕಂಥ ತಾವು ನೋಡ್ತಾ ಇದ್ದೀರ. ಈಗ ಇದರಲ್ಲಿ ಕೈ ಚಳಕ, ಬೆರಳುಗಳ ಚಲನೆ ಅದ್ಭುತವಾಗಿ ಇರಬೇಕಾಗತ್ತೆ ಮತ್ತು ಮನಸ್ಸು ಕೇಂದ್ರೀಕೃತವಾಗಿರ್ಬೇಕು. ಮನಸ್ಸು ಬೇಜಾರಾಗಿರ್ಬಾರ್ದು, ಸಮಾಧಾನವಾಗಿರ್ಬೇಕು, ಕೆಲಸದಲ್ಲಿ ಆಸಕ್ತಿ ಇರಬೇಕು. ಇದರ ಹಲವಾರು ವಿಧಿವಿಧಾನಗಳಿದೆ. ಆ ವಿಧಾನದ ರೀತಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ಛಲ ಇರಬೇಕು. ಅಷ್ಟು ನಾವು ಯಾವ ರೀತಿ ನೋಡಿ, ಎಲ್ಲ ಕತ್ತಿ ಸುತ್ತಬಿಟ್ಟು ದಾರವನ್ನು ಸುತ್ತಿ ಈಗ ಒಂದು ಆಕೃತಿ ಬಂದ್ಮೇಲೆ ಅದನ್ನು ಕಟ್ ಮಾಡಿ ಶಿಬಿರಾರ್ಥಿ ಒಬ್ಬರಿಗೆ ಕೊಟ್ಟಿದ್ದಾರೆ. ಗಂಡು ಶಿಬಿರಾರ್ಥಿ ಅವರಿಗೆ ಒಂದು ಗೊಂಬೆಯನ್ನು ಮಾಡಿಕೊಟ್ಟಿದ್ದಾರೆ.
ನಾವು ಯಾವ ರೀತಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಪಿಲ್ಲರ್ಗಳನ್ನ ಹಾಕ್ತಿವೋ, ಪಿಲ್ಲರ್ಗಳನ್ನ ಹಾಕಿ ಕಬ್ಬಿಗಳನ್ನ ಹಾಕಿ ಪಿಲ್ಲರ್ಗಳನ್ನ ಹಾಕಿ ಅದರ ಮೇಲೆ ಬಿಲ್ಡಿಂಗ್ ಕಟ್ತೀವೋ, ಅದೇ ರೀತಿ ಇಲ್ಲಿ ಕೂಡ ತಂತಿಯ ಎಳೆಗಳನ್ನ ಮಾಡಿ ಅದರ ಮೇಲೆ ಹತ್ತಿಯನ್ನು ಸುತ್ತಿ, ದಾರವನ್ನು ಸುತ್ತಿ, ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಚಿಕ್ಕ ಗೊಂಬೆಯನ್ನು ಮಾಡಿಕೊಳ್ತಾ ಇದ್ದಾರೆ ನೋಡಿ. ಕಾಲುಗಳಿಗೆ ದಾರವನ್ನು ಸುತ್ತಾ ಇದ್ದಾರೆ. ಈಗ ಪಾದಗಳಿಗೆ ಒಂದು ಸೂಜಿ ತೆಗೆದುಕೊಂಡು ಅದರಲ್ಲಿ ಯು ಆಕಾರದಲ್ಲಿ ಇರತಕ್ಕಂಥ ತಂತಿ ಒಳಗಡೆಗೆ ಅವರ ದಾರವನ್ನು ಪೋಣಿಸಿ ಕಾಲನ್ನು ಅಗಲವಾಗಿ ಇರುವಂತೆ ಅವರು ಮಾಡ್ಕೊಳ್ತಾ ಇದ್ದಾರೆ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕೈ ಚಳಿಕೆ ಇರಬೇಕು ಮತ್ತು ಮಾಡುವ ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು, ಶಾಂತಿ ಇರಬೇಕು, ಎಲ್ಲವೂ ಕೂಡ ಇರಬೇಕು. ಮನಸ್ಸು ಪ್ರಫುಲ್ಲಿತವಾಗಿರ್ಬೇಕು, ಕೆಲಸದ ಮೇಲೆ ಆಸಕ್ತಿ ಇರಬೇಕು. ಯಾವ ರೀತಿ ಈ ಆಕಾರದಲ್ಲಿ ಗೊಂಬೆ ಮಾಡ್ಕೊಂಡು ಅದಕ್ಕೆ ತಲೆಯನ್ನು ಕೂರಿಸಿದ್ದಾರೆ. ಅವರು ತಲೆಯನ್ನು ಕೂರಿಸಿ ಅದಕ್ಕೆ ಹೊರಗೆಯನ್ನು ಹಾಕಿದ್ದಾರೆ. ಈಗ ಕೈ ಪಾಲನ ಆಯಿತು, ಕಾಲು ಪಾದಗಳನ್ನು ಮಾಡಾಗಿದೆ. ಈಗ ಬೇರೆ ಇನ್ನೊಬ್ಬರು ಒಂದು ಹೆಣ್ಣಿನ ಆಕೃತಿಯನ್ನ ಮಾಡ್ತಾ ಇದ್ದಾರೆ. ಹೆಣ್ಣಿನ ಆಕೃತಿಯ ಎದೆಯ ಭಾಗವನ್ನು ಎಷ್ಟು ಉಬ್ಬುಗಳು ಇರಬೇಕು ಅಷ್ಟು ಉಬ್ಬಕ್ಕೆ ತಕ್ಕಂತೆ ಕತ್ತಿಯನ್ನು ತಪ್ಪನಾಗಿ ಇಟ್ಟು ದಾರವನ್ನು ಸುತ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ತುಂಬಾ ತಾಳ್ಮೆಯಿಂದ ಕೆಲಸ ಮಾಡಬೇಕು. ತಾಳ್ಮೆ ಕಳ್ಕೊಂಡ ಕೆಲಸ ಆಗತ್ತೆ. ಆದ ಕಾರಣ ಹೆಚ್ಚು ತಾಳ್ಮೆ ಇರತಕ್ಕಂಥ ಹೆಂಗಸರಿಗೆ ಈ ಕೆಲಸ ಹೇಳಿ ಮಾಡಿಸಿದಂತಹ ಒಂದು ಕುಶಲ ಕೆಲಸವಾಗಿರ್ತದೆ ನೋಡಿ. ಗೊಂಬೆಯನ್ನು ಮಾಡಿ ಆಲ್ರೆಡಿ ಅದಕ್ಕೆ ಹೊದಿಕೆಗಳನ್ನ ಬಟ್ಟೆಗಳನ್ನ ಹಾಕಿ ಸಿಂಗರಿಸಿ ಎಡಕ್ಕೆ ಯಾವ ರೀತಿಯ ಗೋಲ್ಡನ್ ದಾರವನ್ನು ಸುತ್ತಿದ್ದಾರೆ, ತಲೆಗೆ ಕೂದಲು ಕೂಡ ಹಾಕಿದ್ದಾರೆ, ಜಡೆಯನ್ನು ಹೆಣೆದಿದ್ದಾರೆ ಮತ್ತು ಬ್ಲೌಸ್ ಅನ್ನು ಹೇಗೆ ಹೊಲಿತಾ ಇದ್ದಾರೆ ಎಂಬುದನ್ನು ತಾವು ನೋಡ್ತಾ ಇದ್ದೀರಿ. ಹಾರಗಳಿಗೆ ಸಣ್ಣ ಸಣ್ಣ ಮುತ್ತಿನ ಮಣಿಗಳು ಮತ್ತು ಗೋಲ್ಡನ್ ಮಣಿಗಳನ್ನ ತಂದು ಹಾರವನ್ನಾಗಿ ಮಾಡಿದ್ದಾರೆ, ಕುಚ್ಚನ್ನು ಕಟ್ಟಿದ್ದಾರೆ, ಬಟ್ಟೆಯನ್ನು ಹಾಕಿದ್ದಾರೆ, ವಸ್ತ್ರವನ್ನು ಹಾಕಿದ್ದಾರೆ. ಈಗ ಇನ್ ಮತ್ತೊಬ್ಬ ಯುವತಿಯು ಇಲ್ಲಿ ಗೊಂಬೆಯನ್ನು ಮಾಡಿ ತಲೆಯನ್ನು ಹಾಕಿ ಅದಕ್ಕೆ ಬ್ಲೌಸ್ ಅನ್ನ ಹೊಲಿತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ತುಂಬಾ ಕುಸರಿ ಕೆಲಸ ಮಾಡ್ಬೇಕು, ಬಹಳ ತಾಳ್ಮೆ ಇರಬೇಕು ಈ ಕೆಲಸಕ್ಕೆ. ತುಂಬಾ ಕೆಲಸವನ್ನು ಮಾಡಿದ ಮೇಲೆ ಅವ್ರಿಗೆ ಒಳ್ಳೆಯ ರಿಸಲ್ಟ್ ಬರ್ತದೆ. ಗೊಂಬೆಗೆ ಬಟ್ಟೆಗಳನ್ನ ಹಾಕಿ ವಿಧ ವಿಧವಾದ ಬಣ್ಣದ ಚಂದಿಕೆಗಳನ್ನ ಮತ್ತು ಸಿಲ್ವರ್ ಮಣಿಗಳು, ಗೋಲ್ಡನ್ ಮಣಿಗಳು, ಮುತ್ತಿನ ಮಣಿಗಳು ಎಲ್ಲವನ್ನು ಕೂಡ ತಂದು ಅದಕ್ಕೆ ಹಾಕಿ ಗೊಂಬೆಗೆ ಶೃಂಗಾರವನ್ನು ಮಾಡಲಾಗುತ್ತದೆ. ಮಾಡಿ ಯಾವ ಗೊಂಬೆಯನ್ನು ಮಾಡಬೇಕು, ಗಂಡು ಹೆಣ್ಣು ಗೊಂಬೆ, ಮದುವೆ ಗಂಡು ಹೆಣ್ಣು ಮತ್ತು ದೇವತೆಯ ಗೊಂಬೆಗಳು ಎಲ್ಲವೂ ಕೂಡ ಇಲ್ಲಿ ಮಾಡಬಹುದಾಗಿದೆ ನೋಡಿ. ಕೈಗಳಿಗೆ ದಾರ ಸುತ್ತಿ ಕೈ ಪಾಮ್ ಆಕಾರಕ್ಕೆ ಬರೋ ತರ ಮಾಡಿದ್ದಾರೆ ನೋಡ್ತಾ ಇದ್ದಾರೆ. ಈಗ ಬ್ಲೌಸ್ಗೆ ಹಾಕಿ ಅಥವಾ ಇದು ಮುತ್ತಿನ ಮಣಿಯನ್ನ ಹಾಕಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಹಣೆಗೆ ಕುಂಕುಮ ಇಟ್ಟು, ದಿಲ್ಕಾವನ್ನ ಇಟ್ಟು, ಚಮಕಿಯನ್ನ ಹಾಕಿ ಬೈತಲೆ ಸುತ್ತ ಯಾವ ರೀತಿ ದಾರವನ್ನು ಸುತ್ತಿ ಮಣಿಗಳನ್ನ ಹಾಕಿರ್ತಾರೆ. ದೇಹದ ಭಾಗವನ್ನು ಅವರು ಸಿದ್ಧಪಡ್ತಾ ಇದ್ದಾರೆ. ಎರಡು ಕೈಗಳನ್ನು ಸಿದ್ಧಪಡಿಸಿದ್ದಾರೆ. ತಲೆಯನ್ನು ಕೂಡ ಕುರ್ತಿ ಹೊಲಿದಿದ್ದಾರೆ. ಕಾಲುಗಳನ್ನು ಕೂಡ ಮಾಡಿ ಅದಕ್ಕೆ ಒಂದು ಕಚ್ಚೆಯನ್ನು ಹಾಕಿರ್ತಕ್ಕಂಥದ್ದು, ಕಚ್ಚೆ ವಸ್ತ್ರವನ್ನ ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರೆ. ಬಹಳ ಸುಂದರವಾಗಿ ಮಾಡ್ತಾ ಇರತಕ್ಕಂಥದ್ದು ಗೊಂಬೆಯನ್ನ, ಬಹಳ ತಾಳ್ಮೆಯಿಂದ ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಈಗ ಇದೇ ರೀತಿ ಹಲವಾರು ಗೊಂಬೆಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ ನೋಡಿ. ಈಗ ಗಂಡು ಹೆಣ್ಣು ಬೊಂಬೆ ಮತ್ತು ಹುಡುಗ ಹುಡುಗಿ ಬೊಂಬೆ ಇತ್ಯಾದಿಗಳನ್ನು ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಅತ್ಯಂತ ಅದ್ಭುತವಾಗಿದೆ. ತಮಾಸ್ ಬಟ್ಟೆಯನ್ನು ಹಾಕಿ ಅದಕ್ಕೆ ಕಚ್ಚೆಯನ್ನು ಉಡಿಸಿ ತಲೆಗೆ ಪೇಟವನ್ನು ಕೂಡ ಹಾಕಿರ್ತಕ್ಕಂಥದ್ದು. ಹುಡುಗ ಮದುವೆ ಗಂಡು ಹೆಣ್ಣಿನ ಒಂದು ಗೊಂಬೆಯನ್ನು ಮಾಡಿರ್ತಕ್ಕಂಥದ್ದು ಈಗ ತಾವೀಗ ನೋಡ್ತಾ ಇದ್ದ. ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ಮೇಡಮ್ ನಮಸ್ಕಾರ. ನಮ್ಮ ಹೆಸರು ಮೇಡಮ್? ಯಾವಾಗಿಂದ ಒಂದು ಗೊಂಬೆ ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದಾರೆ? ಹೌದು ಸರ್, ಯಾವಾಗಿಂದ ಗೊಂಬೆ ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದಾರೆ? ಶುರು ಮಾಡಿದ್ರು ಸರ್. 10 ದಿನ ಆಯ್ತು. 10 ದಿನಕ್ಕೆ ಕಂಪ್ಲೀಟ್ ಆಗಿದೆ. 10 ದಿನ 22 ತಾರೀಕಿಂದ 2ನೇ ತಾರೀಕು ತಕ್ಕ ನಡೀತಾ ಇದೆ ಈಗ. ಹೌದು ಸರ್. ಇಲ್ಲಿ ತಂತಿ ಗೊಂಬೆ ಮಾಡತಕ್ಕಂತ ಪ್ರಾತ್ಯಕ್ಷಿಕೆಯನ್ನ ಮಾಡ್ತಾ ಇದ್ದಾರೆ.
ಹೌದು. ತಾವು ಬಂದಾಗ ಸೇರ್ಕೊಂಡಾಗ ತಂತಿ ಗೊಂಬೆ ಅದ್ರ ಮಾಡತಕ್ಕ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಮಾಹಿತಿ. ತಂತಿ ಗೊಂಬೆ ಮಾಡೋ ಬಗ್ಗೆ ತಮ್ಗೆ ಏನಾದ್ರು ಗೊತ್ತಿತ್ತಾ? ಇರ್ಲಿಲ್ಲ, ಗೊತ್ತಿರ್ಲಿಲ್ಲ. ಇಲ್ಲಿ ಬಂದಾಗ ಎಲ್ಲ ಕಲ್ತ್ಕೊಂಡಿದ್ದೀರಾ ಈಗ? ಇಲ್ಲಿ ಬಂದೆಲ್ಲ ಈಗ ಏನ್ ಗೊಂಬೆ ಮಾಡಿದ್ದೀರಿ ತಾವು? ತಂತಿ ಗೊಂಬಿಲೆ ಫಸ್ಟ್ ಪ್ರಜ್ದರ್ ಎಲ್ಲ ನುರ್ಕೊಂಡು ತಂತಿಲಿ ಅದಕ್ಕೆಲ್ಲ ಹತ್ತಿ ಸುತ್ತಿ ಹುಲ್ಲನ್ ಸುತ್ತಿ ಅದ್ರ ಮೇಲೆ ಬಟ್ಟೆಗಳನ್ನ ಹೊಲ್ದ ಹಾಕಿ ಅಲಂಕಾರ ಮಾಡ್ತೀವಿ. ಯಾವ ತರ ಮಾಡುದು ಅಂತ ಹೇಳ್ಕೊಟ್ಟಿದ್ದಾರೆ ತಮ್ಗೆ? ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಫಸ್ಟ್ ತಂತಿಯಿಂದ ಆಮೇಲೆ ಹತ್ತಿಗೆ ಸುತ್ತಿಬಿಟ್ಟು ದಾರ ಸುತ್ತಿ ತಲೆ ಮಾಡಿ ಕಿರೀಟ ಮಾಡಿ ಬಟ್ಟೆಗಳು ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದಾರಲ್ವಾ? ಹೌದೌದು, ಅದಕ್ಕೆ ಅಲಂಕಾರ ಮಾಡೋದು. ಈ ಒಂದು ಪ್ರಾಸಕ್ಕೆ ಮಾಡಿರ್ತಕ್ಕಂಥ ತಮ್ಗೆ ಮನ್ಸಿಗೆ ಏನ್ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿತ್ತು. ದಿನ 3 ಅವರ್ ಟೈಮ್ ಪಾಸ್ ಆಗ್ತದೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ 10 ದಿನ ಹೇಗೆ ಕಳೀತದೆ ಗೊತ್ತಿಲ್ಲ. ಅಲಂಕಾರ ಮಾಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. ಈ ತರ ನಾವು ಇನ್ನು ಬೇರೆ ಬೇರೆ ತರ ಎಲ್ಲ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಬಂದಿದೆ. ಈಗ ಮದ್ವೆ ಹುಡುಗ ಹುಡುಗಿ ಆಗಿದೆ, ಎಂಗೇಜ್ಮೆಂಟ್, ಮುಂಚೆ ಶ್ರೀಮಂತದ ಆತರ ಬೇರೆ ಬೇರೆ ಎಲ್ಲಾ ವೆರೈಟೀಸ್ ಮಾಡ್ಬೋದು ಅಂತ ಪ್ಲಾನ್ ಬಂದಿದೆ. ಈಗ ಒಂದು ಗಾದೆ ಮಾತಿದೆ, ಒಂದು ಮನೆಯಲ್ಲಿ ಒಬ್ಬರು ಗೃಹಿಣಿ ಬುದ್ಧಿವಂತ ಆದ್ರೆ ಮನೆಯವರಿಗೆಲ್ಲರೂ ಬುದ್ಧಿವಂತರಾಗ್ತಾರೆ ಅಂತ ಇದೆ. ಈಗ ನೀವು ತಾವು ಗೊಂಬೆಗಳು ಮಾಡಿ ಕಲ್ತ್ಕೊಂಡಿದ್ದೀರಾ, ಇದ್ರ ತಾವು ಮನೆಯವ್ರಿಗೆ ಅಕ್ಕಪಕ್ಕದವ್ರಿಗೆಲ್ಲ ತಾವು ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀವಿ ಸರ್, ಹೇಳ್ಕೊಡ್ತೀವಿ. ಹೇಳ್ಕೊಟ್ಟು ಮಾಡ್ಕೋಬಹುದು. ಅವ್ರೇನಾದ್ರು ಇಷ್ಟಪಟ್ಟು ಅಂದ್ರೆ ಬಿಸ್ನೆಸ್ ಆಗಿ ಮಾಡಿ ಹಣ ಸಂಪಾದನೆ ಮಾಡ್ಬೋದು. ಈ ಒಂದು ಪ್ರಾತ್ಯಕ್ಷಿಕೆ ನಿಮ್ಗೆ ತುಂಬಾ ಉಪಯೋಗ ಆಗಿದೆ. ಆಗಿದೆ ಆಗಿದೆ, ತುಂಬಾ ಉಪಯೋಗ ಆಗಿದೆ. ಧನ್ಯವಾದ ಮೇಡಮ್, ಧನ್ಯವಾದ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು ಮೇಡಮ್? ನನ್ನ ಹೆಸರು ಕೌಸಲ್ಯ. ಇಲ್ಲಿ 27 ತಾರೀಕಿಂದ 2 ತಾರೀಕುವರೆಗೆ, ಜೂನ್ 27ರಿಂದ ಜುಲೈ 2 ತಾರೀಕುವರೆಗೆ ವೆಲ್ಲಿಂಗ್ಟನ್ ಆರ್ಟ್ ಗ್ಯಾಲರಿ, ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಹೆಂಗಸಗೋಸ್ಕರವಾಗಿ ತಂತಿ ಗೊಂಬೆ ಮಾಡತಕ್ಕಂಥ ಪ್ರಾತ್ಯಕ್ಷಿಕೆಯನ್ನು ಮಾಡಿದ್ದಾರೆ. ತಾವು 10 ದಿನ ಕೂಡ ಭಾಗವಹಿಸಿದ್ದೀರಾ. ಈ ಒಂದು ಟ್ರೈನಿಂಗ್ ತಮ್ಗೆ ಯಾವ ರೀತಿ ಉಪಯೋಗ ಆಗಿದೆ, ಏನೇನು ಕಲ್ತ್ಕೊಂಡಿದ್ದು ದಯಮಾಡಿ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ತುಂಬಾ ಚೆನ್ನಾಗಿತ್ತು ಸರ್ ಟ್ರೈನಿಂಗು. ನಾವು ತಂತಿ ಗೊಂಬೆ ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಾ ಇತ್ತು. ಇದ್ರಲ್ಲಿ ಬಂದ ಕ್ಲಾಸ್ಗೆ ಹೇಗ್ ಮಾಡೋದು, ಅದು ಮೆಜರ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಹೇಳ್ಕೊಟ್ರು ಮೇಡಮ್. ನಮ್ಗೆ ಒಂದು ತೋರ್ಸಿದ್ರು ಅವರು. ನಮ್ ಕ್ರಿಯೇಟಿವಿಟಿಗೆ ಏನ್ ಬೇಕು ಅಂತ ಮಾಡ್ಕೋಬಹುದು. ನಾನು ಇದು ಲೆಹೆಂಗಾ ಟೈಪ್ ಅಲ್ಲಿ ಮಾಡಿದೆ. ಇದನ್ನ ಎಲ್ಲ ಸೀರೆ ಎಲ್ಲ ಉಡಿಸ್ತಾ ಇದ್ರು. ನನಗೆ ಇಷ್ಟ ಆಯ್ತು ಲೆಹೆಂಗಾ ತರ ಮಾಡೋಣ ಅಂತ. ಈ ತರ ಲೆಹೆಂಗಾ ತರ ಮಾಡಿ ಈಗಿನ ತರ ಟ್ರೆಂಡ್ ತರ ಮಾಡಿದೀನಿ ಇದು. ಮತ್ತೆ ಪೇಟಗಳು ಅಷ್ಟೇ, ವೆರೈಟಿ ಪೇಟಗಳೆಲ್ಲ ಹಾಕೋದು. ಅವ್ರದ್ದು ಮಾಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ, ಇದಕ್ಕೆ ಹಿಂಗ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಈ ಕಲರ್ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನೋ ನಮ್ಗೆ ಒಂಥರ ಖುಷಿ. ಕಳೆದಿದೆ ಗೊತ್ತಾಗ್ಲಿಲ್ಲ 10 ದಿನ ಹೆಂಗಾಯ್ತು ಅಂತ. ಈಗ ಒಂದ್ ಹೇಳ್ಕೊಟ್ಟಿರೋದ್ರಿಂದ ನಾವು ನಮ್ಮ ಇದ್ರಲ್ಲಿ ನಮ್ಗೆ ಏನ್ ಬೇಕೋ, ಯಾವ ತರ ಗೊಂಬೆ ಬೇಕೋ, ಯಾವ ಸ್ಟೇಟ್ ಅದು ಯಾವ್ದಾವ ತರ ಬೇಕೋ ಎಲ್ಲ ನಾವೇ ಮಾಡ್ಕೋಬಹುದು. ಈಗ ತುಂಬಾ ಚೆನ್ನಾಗಿತ್ತು. ತಾವು ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಗೊಂಬೆ ಮಾಡಿ ಹೇಳ್ಕೊಡ್ಬೋದಲ್ಲ ಈಗ? ಖಂಡಿತವಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಹೇಳ್ಕೊಡ್ಬೋದು, ಕಲಿಯಂಗಿದ್ರೆ. ನಾನ್ ಗೊಂಬೆ ಕೂರ್ಸೋದ್ರಿಂದ ನನಗೆ ಯಾವ್ಯಾವ ತರ ಗೊಂಬೆ ಮಾಡ್ಕೋಬೇಕು ಅಂತ ನಾನು ಅದಕ್ಕೆ ಸೇರ್ಕೊಂಡೆ ಕ್ಲಾಸ್ಗೆ. ಮುಂದೆ ಇಲ್ಲಿ ಪ್ರಾತ್ಯಕ್ಷಿಕೆ ಮಾಡಿದಾಗ, ಟ್ರೈನಿಂಗ್ ಶುರು ಮಾಡಿದಾಗ ಸಾರ್ವಜನಿಕರು ಯಾರು ಬೇಕಾದ್ರೆ ಬಂದು ಸೇರ್ಕೋಬಹುದು. ಸೇರ್ಕೊಂಡು ಹಲವಾರು ರೀತಿಯ ಒಂದು ಟ್ರೈನಿಂಗ್ ಅನ್ನು ಹೇಳ್ಕೊಡ್ತಾರೆ. ಗೊಂಬೆ ಮಾಡೋದಾಗ್ಲಿ, ಇಲ್ಲೇ ಕಾರ್ವಿಂಗ್ ಮಾಡೋದಾಗ್ಲಿ ಹೇಳ್ಕೊಡ್ತಾರೆ. ಬಂದು ಇಲ್ಲಿ ಸೇರ್ಕೊಂಡು ಅವರ ಜ್ಞಾನವನ್ನ ವೃದ್ಧಿ ಮಾಡ್ಕೋಬಹುದು ಮತ್ತು ಕೆಲಸ ಕಲ್ತ್ಕೋಬಹುದು ಅಂತ ತಾಳಕ್ಕೆ ಇಷ್ಟಪಡ್ತೀರಾ? ಹೌದು ಸರ್. ಹೇಳಿ, ಡೀಟೇಲ್ ಆಗಿ ಹೇಳಿ. ಮೇಡಮ್ ನಮಸ್ಕಾರ. ನಮ್ಮ ಹೆಸರು ಮೇಡಮ್? ತಾವು ಎಲ್ಲಿಂದ ಬಂದಿದ್ರಿ? ತಾವು ಎಲ್ಲಿಂದ ಬಂದಿದ್ರಾ? ಇಲ್ಲಿ 27ನೇ ತಾರೀಕಿಂದ ಜೂನ್ 27ರಿಂದ ಜುಲೈ 2 ತನಕ ಇಲ್ಲಿ ಗೊಂಬೆ ಮಾಡ್ತಕ್ಕಂಥ ಪ್ರಾತ್ಯಕ್ಷಿಕೆ ತಾವು ಭಾಗವಹಿಸಿದ್ರಾ? ಏನೇನು ಗೊಂಬೆ ಮಾಡಿದಿರಿ ತಾವು? ಚೆನ್ನಾಗಿ ಹೇಳ್ಕೊಡ್ತಾರ ಇಲ್ಲಿ? ಈಗ ಗೊಂಬೆ ಮಾಡ್ತಾವ್ ಕಲ್ತ್ಕೊಂಡಿದ್ದೀರಾ ಆಲ್ರೆಡಿ? ಈಗ ಕಲ್ತ್ಕೊಂಡು ಮನೆಯಲ್ಲಿ ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಕೂಡ ಗೊಂಬೆ ಮಾಡಿ ಹೇಳ್ಕೊಡ್ತೀವಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ಸರ್ ನಮಸ್ಕಾರ. ನಮ್ಮ ಹೆಸರು ಸರ್? ತಾವು ಯಾವತ್ತಿಂದ ಇಲ್ಲಿ ಭಾಗವಹಿಸಿದ್ರಿ? ಇವತ್ತು 27ನೇ ತಾರೀಕಿಂದ ಜೂನ್ 22ರಿಂದ ಜುಲೈ 22 ತಂತಿ ಗೊಂಬೆ ಮಾಡತಕ್ಕಂಥ ಕಾರ್ಯಕ್ಕೆ ತಾವು ಇಲ್ಲಿ ಭಾಗವಹಿಸಿದ್ದೀರಾ. ಹೆಂಗಿದೆ ಇಲ್ಲಿ ಟ್ರೈನಿಂಗ್? ಚೆನ್ನಾಗಿ ಹೇಳ್ಕೊಡ್ತಾರೆ? ಹೇಗೆ? ಇಂಗ್ಲಿಷ್ ಅಲ್ಲಿ ಪರವಾಗಿಲ್ಲ.
ಯಾವ ಗೊಂಬೆ ಮಾಡಿದ್ದೀರಾ ತಾವೀಗ? ಹಾ ಹಾ ಕೆಳಗಡೆ ಕೆಳಗಡೆ ನಿಲ್ಕೊಂಡು. ಇದೇನಿದು? ಹ್ಮ್ 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 ಇಲ್ಲಿಗೆ ಬಂದಾಗ ತಮ್ಗೆ ಗೊಂಬೆ ಮಾಡೋ ಬಗ್ಗೆ ಐಡಿಯಾನೇ ಇರಲಿಲ್ಲ, ಇಲ್ಲಿ ಬಂದು ಕಲ್ತ್ಕೊಂಡ್ರಿ ಎಲ್ಲ. ಹ್ಮ್ ಈಗ ಒಂದು ಮಾಡಲ್ ಗೊಂಬೆ ಮಾಡಿದ್ದೀರಾ, ಬೇರೆ ಬೇರೆ ತರ ಎಲ್ಲ ತರ ಗೊಂಬೆಗಳು ಮಾಡ್ಬೋದಾ ಈಗ? ನಿಮ್ಮ ಮನೆಯವರಿಗೆ ಅಕ್ಕಪಕ್ಕದವ್ರಿಗೆ ಹೇಳ್ಕೊಡ್ಬೋದಾ ಈಗ? ತುಂಬಾ ಸಂತೋಷ ಆಗಿತ್ತು ನಿಮ್ಗೆ ಮನೆಯಿಂದಾಗಿ ಬೇಜಾರು ಕಡೆಗೆ ಮಾಡಕ್ಕೆ ಗೊಂಬೆಗಳು ಮಾಡ್ಬೋದು. ಅದು ಹಬ್ಬ ಹರಿದಿನಗಳು ಬಂದ್ರೆ, ದಸರಾ ಬಂದಾಗ ಅಥವಾ ಉತ್ಸವ ಬಂದಾಗ, ತಾವು ಕೇರಳದಲ್ಲಿ ಉತ್ಸವ ಬಂದಾಗ ಗೊಂಬೆಗಳು ಮಾಡಿ ಮನೆಗೆ ಇಡ್ಬೋದು ಬೇಕಾದ್ರೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಯೋಗೇಶ್ವರಿ. ಅವತ್ತು ಹೇಳಿದ್ರಿ ಬೆಂಗಳೂರಿಂದ ತಾವು ಬಂದಿದ್ರೆ, ಮೈಸೂರಲ್ಲಿ ಸೆಟ್ಲ್ ಆಗಿದ್ದೇನೆ, ಮದುವೆ ಮೈಸೂರಿಗೆ ಆಗಿದೆ ಅಂತ ತಾವು ಹೇಳಿದ್ರಿ. ಇಲ್ಲಿ ತಾವು ತಂತಿ ಗೊಂಬೆ ಮಾಡ್ತಕ್ಕಂತ ಒಂದು ಕಲೆಯನ್ನು ತಾವು ಕಲ್ತ್ಕೊಂಡು ಇಲ್ಲಿ ವೆಲ್ಲಿಂಗ್ಟನ್ ಆರ್ಕಿಯಲ್ಲಿ ಇರತಕ್ಕಂತ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಪೇಪರ್ನಲ್ಲಿ ಕಾಲ್ಫರ್ ಮಾಡಿ ಯಾರ್ಯಾರು ಗೊಂಬೆ ಮಾಡೋದಕ್ಕೆ ಆಸಕ್ತಿ ಇದೆಯೋ ಬಂದು ಕಲ್ತ್ಕೋಬಹುದು, ಫ್ರೀಯಾಗಿ ಕಲ್ತ್ಕೋಬಹುದು ಅಂತ ತಾವಿಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದೀರಿ. ಇಲ್ಲಿ ಸುಮಾರು ಜನ ಬಂದು ಕಲ್ತ್ಕೊಂಡಿದ್ದಾರೆ. ಈ ಒಂದು ಟ್ರೈನಿಂಗ್ ಅನ್ನ ಎಲ್ಲ ಮಹಿಳೆಯರಿಗೆ ಕಲ್ಸ್ಕೊಡ್ಬೇಕು ಅಂತ ತಮ್ಗೆ ಯಾವ ರೀತಿ ಮನಸ್ಸಿಗೆ ಬಂತು? ನಾನು ಈಗ್ಲೇ ಅಲ್ಲ ಸರ್, ನಮ್ಮ ಮೊದಲು ನಾನು ಚಿಕ್ಕಂದಿಂದನೇ ನಾನು ಹೇಳ್ಕೊಡ್ತಾ ಇದ್ದೀನಿ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಪ್ರತಿಯೊಬ್ಬರಿಗೂ ಸಹ ನಾನು ಸುಮಾರು 2000 ಮಕ್ಳುಗಳಿಗೆ ನಾನು ಟ್ರೈನಿಂಗ್ ಹೇಳ್ಕೊಟ್ಟಿದ್ದೀನಿ. ಇದೇ ತರ ಗೊಂಬೆ ಅಲ್ಲದೆ ಬೇರೆ ಬೇರೆ ತರದೆಲ್ಲ ಗೊಂಬೆಗಳೆಲ್ಲ ಸಾಫ್ಟ್ ಟೈಸ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಪೇಂಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೆ. ಅದ್ರ ಜೊತೆಗೆ ಇದು ನಮ್ ಸಾಂಪ್ರದಾಯಿಕ ಕಲೆ ಎಲ್ಲ ಮೈಸೂರಿಗೆ ಬಂದಾದ್ಮೇಲೆ ಈಗ ಇಲ್ಲೆಲ್ಲ ದಸರಾ ಉತ್ಸವ ಎಲ್ಲ ಮಾಡೋದ್ರಿಂದ, ದಸರಾ ನವರಾತ್ರಿ ಟೈಮಲ್ಲೆಲ್ಲ ಗೊಂಬೆ ಪ್ರದರ್ಶನ ಎಲ್ಲ ಇಡ್ತಾರೆ ಅವರು. ಅದಕ್ಕೋಸ್ಕರನೇ ಇದನ್ನ ಕಲಿಬೇಕು ಮಾಡ್ಬೇಕು ಅನ್ನೋ ಆಸಕ್ತಿ ಇರೋರಿಗೆ ಇದನ್ನ ಹೇಳ್ಕೊಡ್ತಾ ಬಂದಿದ್ದೀನಿ. ತಾವಿಲ್ಲಿ ಗೊಂಬೆ ಮಾಡ್ತಕ್ಕಂಥ ಕಲೆ ಕಲ್ತ್ಕೊಂಡಿದ್ದೀರಾ. ಈಗ ಇಲ್ಲಿ ವೆಲ್ಲಿಂಗ್ಟನ್ ಗ್ಯಾಲರಿ ಇರ್ತಕ್ಕಂಥ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಗೆ ಅಧಿಕಾರಿಗಳ ಸಂಪರ್ಕ ಮಾಡಿ ಈ ತರ ಟ್ರೈನಿಂಗ್ ಮಾಡ್ತೀನಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಅವ್ರಿಗೆ? ಮೊದಲನೇ ಸಲ ಅವರು ನಂದು ಕಲೆನ ಒಂದ್ಸಲ ಎಕ್ಸಿಬಿಷನ್ ಅಲ್ಲಿ ನೋಡಿದ್ರು, ಜೆಸೆ ಸಂಸ್ಥೆಗೆ ಬಂದಿದ್ದಾಗ. ಆಗ ನಮ್ಮ ಸಂಸ್ಥೆನಲ್ಲೂ ಬನ್ನಿ ಅಂತ ಹೇಳನ್ಬಿಟ್ಟು ಅವರು ಕರೆದ್ರು. ಸರ್ರೇನೆ ವಿಜಯ ಮೋಹನ್ ಸರ್ ಅವ್ರ ಮುಖಾಂತರ ಮೊದಲನೇ 2006ನೇ ಇಸ್ವಿನಲ್ಲಿ ಒಂದು ಕ್ಲಾಸ್ ಮಾಡಿದೆ. ಅನಂತರ ಮತ್ತೆ 2011ನೇ ಇಸ್ವಿನಲ್ಲಿ ಡೆಲ್ಲಿನಲ್ಲಿ ಒಂದು ಪ್ರದರ್ಶನ ಇತ್ತು, ತಂತಿಗೊಂಬೆದೇನೆ. ಅನಂತರ 2013ನೇ ಇಸ್ವಿನಲ್ಲಿ ಭೂಪಾಳಲ್ಲಿ ಇತ್ತು. ನೆಕ್ಸ್ಟ್ ಈ ಪ್ರೋಗ್ರಾಮೇ ಫೋರ್ತ್ ಸ್ಟೆಪ್ ಅಲ್ಲಿ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು, ಮಾನವ ಸಂಪನ್ಮೂಲ ಇಲಾಖೆ ಅಧಿಕಾರಿಗಳು ತಮ್ಮ ಟ್ಯಾಲೆಂಟ್ ಅನ್ನ ಯಾವ ರೀತಿ ಉಪಯೋಗ ಪಡಿಸ್ಕೊಳ್ಬಹುದು, ಬೇರೆ ಬೇರೆ ಜನಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ಬೋದು, ಎಲ್ಲರನ್ನೂ ಕೂಡ ಜ್ಞಾನವಂತರಾಗಿ ಮಾಡಬಹುದು ಅಂತ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ತಮಗೆ ಮನಸ್ಸಿಗೆ ಹೇಗೆ ಅನ್ಸುತ್ತೆ? ಖುಷಿ ಕೊಟ್ಟಿದೆ ಸರ್. ನಮ್ಮಂತ ಹೆಣ್ಮಕ್ಳುಗಳು ಮನೆಯಲ್ಲಿ ಹೌಸ್ ವೈಫ್ ಅಲ್ದೇನೆ ಇದ್ರ ಮನೆಯಲ್ಲಿ ಇಟ್ಕೊಂಡೆ ಇವನ್ನೆಲ್ಲಾನು ಬೇರೆಯವರಿಗೆ ಸೇಲ್ ಮಾಡ್ಕೊಡ್ಬೋದು. ಆರ್ಥಿಕವಾಗಿ ಮತ್ತೆ ಮಾನಸಿಕವಾಗಿಯೂ ನಾವು ಮನೆಯಲ್ಲಿಂದ ಹೋಲ್ಡ್ ಆಗಿರ್ತೀವಿ. ಈ ಒಂದು ಚಟುವಟಿಕೆಯಿಂದ ಇದನ್ನೆಲ್ಲ ಕಲ್ತ್ಕೊಂಡು ಚಟುವಟಿಕೆ ಆಗಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆ ಉಪಯುಕ್ತ ಅಂತ ಹೇಳಿ ಅನ್ಕೊಂಡು ತುಂಬಾ ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಸರ್. ಒಳ್ಳೆ ಉದ್ಯೋಗ ಕೂಡ ಆಗುತ್ತೆ ನಮ್ಮ ಹೆಣ್ಮಕ್ಳುಗಳಿಗೆ ಅಂತ ಹೇಳಿ ಅಂದ್ಬಿಟ್ಟು ಒಳ್ಳೆ ಜನ ನಂಬಿ ಇದನ್ನ ಕಲಿತಾ ಇದ್ದಾರೆ ಸರ್. ಟ್ಯಾಲೆಂಟ್ ಅನ್ನು ಉಪಯೋಗಿಸ್ಕೊಂಡು ಅವ್ರ ಟ್ಯಾಲೆಂಟ್ ನ ಗೊಂಬೆ ಮಾಡೋ ಕಲೆಯಲ್ಲಿ ಪ್ರದರ್ಶನ ಮಾಡಿ ಒಳ್ಳೊಳ್ಳೆ ಗೊಂಬೆಗಳು ಮಾಡಿ ಅವರ ಟ್ಯಾಲೆಂಟ್ ಪ್ರದರ್ಶನ ಮಾಡ್ಬೋದು. ದಸರಾ ಟೈಮ್ ನಲ್ಲಿ ಗೊಂಬೆ ಪ್ರದರ್ಶನ ಬೇಕಾದ್ರೆ ಮಾಡ್ಬೋದು, ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸ್ಬೋದು. ಈ ತರದೆಲ್ಲ ಅವಕಾಶಗಳಿದೆ. ತಾವೊಂದು ಈ ಒಂದು ಗೊಂಬೆ ಮಾಡ್ತಕ್ಕಂಥ ಕಲೆನ ಎಲ್ಲರೂ ಕೂಡ ಆಸಕ್ತಿ ಇರ್ತಕ್ಕಂಥ ಮಹಿಳೆಯರಿಗೆ ಕಲ್ಸ್ಕೊಡ್ತಾ ಇರೋದು ತುಂಬಾ ದೊಡ್ಡ ವಿಷಯ. ಈ ಒಂದು
ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತಾವು ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಮನೆಯಲ್ಲಿ ವೇಸ್ಟ್ ಆಗಿ ಕಲಾಹರಣ ಮಾಡೋಂತ ಹೆಣ್ಮಕ್ಳುಗಳ ಕಲಾಹರಣ ಮಾಡ್ತಿದ್ರು. ಅಂತ ಹೆಣ್ಮಕ್ಳುಗಳನ್ನ ಗುರುತಿಸ್ಕೊಂಡು ನಾನು ಟ್ರೈನಿಂಗ್ ಎಲ್ಲ ಕಲ್ತ್ಕೊಳ್ಳಿ ಅಂತ ಹೇಳಿ ಅಂದ್ಬಿಟ್ಟು ಅವ್ರಿಗೆ ಮನವರಿಕೆ ಮಾಡಿ ಅವರೆಲ್ಲ ಕಲ್ತ್ಕೊಂಡು ಈ ಒಂದು ಎಕ್ಸಿಬಿಷನ್ ಮನೆಯಲ್ಲಿ ಅಕ್ಕಪಕ್ಕಗಳಲ್ಲಿ ಈಗ ಮದುವೆ ಸಮಾರಂಭದಲ್ಲೆಲ್ಲ ಹೆಣ್ಣು ಗಂಡು ಗೊಂಬೆ ಇದು ಒಂದು ತಟ್ಟೆನಲ್ಲಿ ಇಡ್ತಾರೆ. ಈಗ ತೆಂಗಿನಕಾಯಿ ಇದರ ತರನೇ ಈ ತರ ಹೆಣ್ಣು ಗಂಡು ಗೊಂಬೆಗಳೆಲ್ಲ ಇಡ್ತಾರೆ. ಜೋಡಿಸಿರೋದ್ರಿಂದ ಅವ್ರಿಗೆ ಆರ್ಥಿಕವಾಗಿ ಎಲ್ಲ ಬೆಂಬಲವಾಗಿ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಈ ತರ ಇದನ್ನೆಲ್ಲ ಹೇಳ್ಕೊಡ್ತಾ ಬಂದಿದ್ದೀನಿ ಸರ್. ತುಂಬಾ ಧನ್ಯವಾದಗಳು ಮೇಡಮ್. ತಾವು ಕಲ್ತಿರ್ತಕ್ಕಂಥ ಜ್ಞಾನವನ್ನ ಎಲ್ಲ ಹೆಂಗಸು ಕಲಿಬೇಕು ಅನ್ನೋ ಆಸಕ್ತಿಯಿಂದ ಇಲ್ಲಿ ಬಂದು ವೆಲ್ಲಿಂಗ್ಟನ್ ಆರ್ಕಿಯಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆ ಬಂದು ಹೇಳ್ಕೊಡ್ತಾ ಇದ್ರ. ನೀವು ಕಲ್ತಿರ್ತಕ್ಕಂಥ ವಿದ್ಯೆನ ಎಲ್ಲರಿಗೆ ಹೇಳ್ಕೊಟ್ಟು ಅದೊಂದು ಶ್ರೇಯಸ್ಸು ಮಾಡೋದಕ್ಕೆ ಅಂತ ಅನುಕೂಲ ಮಾಡ್ಕೊಟ್ಟಿದ್ದೀರ. ಈಗ ತಮ್ಮ ವಿದ್ಯೆ ಎಲ್ಲರೂ ಕೂಡ ಪ್ರಸರಿಸ್ತಾ ಇದ್ರು. ಒಂದು ದೀಪ ಬೆಳಗಿದೆ ಮತ್ತೆ ಎಲ್ಲ ಸಾವಿರಾರು ದೀಪಗಳು ಬೆಳಗುತ್ತದೆ. ಆ ರೀತಿ ತಾವು ಕೆಲಸ ಮಾಡ್ತಾ ಇದ್ರ. ತಮ್ಮ ಒಂದು ಈ ಕೆಲಸಕ್ಕೆ ಅನಂತ ಧನ್ಯವಾದಗಳು. ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ನನಗೆ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಮೇಡಮ್. ಧನ್ಯವಾದ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಹೇಳಿ? ನನ್ನ ಹೆಸರು ಯೋಗೇಶ್ವರಿ ಅಂತ. ನಾನು ಅವತ್ತು 27ನೇ ತಾರೀಕಿಗೆ ಬಂದಿದೆ ಇಲ್ಲಿಗೆ ಗೊಂಬೆ ಮಾಡುವಂತ ಪ್ರಾತ್ಯಕ್ಷಿಕೆಗೆ. ಇವತ್ತು 2ನೇ ತಾರೀಕು, ಜೂಲೈ 2ನೇ ತಾರೀಕು ಗೊಂಬೆ ಮಾಡತಕ್ಕಂತ ಕಡೆ ದಿನ. ಇವತ್ತು ನಮ್ಮ ಟ್ರೈನಿಂಗ್ ಕಡೆ ದಿನ. ಇಲ್ಲಿ ಬಂದು ತಾವು ಏನನ್ನ ಕಲ್ತ್ಕೊಂಡಿರೋ ದಯಮಾಡಿ ತಿಳಿಸ್ಕೊಡಿ. ಮುಂಚಿತವಾಗಿ ನಮ್ಗೆ ತಂದಿ ಗೊಂಬೆ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ದಸರಾದಲ್ಲೆಲ್ಲ ನೋಡ್ತಾ ಇದ್ದೆ, ಮನೇಲಿ ಗೊಂಬೆ ಕೂರಿಸ್ತಾ ಇದ್ರು. ಅವಾಗ ಸ್ವಲ್ಪ ಕುತೂಹಲ ಇತ್ತು, ಏನಿದು ಚೆನ್ನಾಗಿದೆ ಅಲ್ವಾ ಅಂತ. ಈ ಪೇಪರ್ ಅಲ್ಲಿ ಇವ್ರದ್ದು ನೋಡಿದ್ದೆ, ಈ ತರ ಗೊಂಬೆ ಕ್ಲಾಸ್ ಇದೆ ಅಂತ. ಅವಾಗ ಕ್ಲಾಸಿಗೆ ಬಂದೆ, ಇಲ್ಲಿ ಕಲ್ತಿದ್ದೀನಿ. ಮ್ಯಾಮ್ ಅಂತೂ ತುಂಬಾ ಬಗ್ಗೆ ಜ್ಞಾನ ಐಡಿಯಾ ಇತ್ತು. ಚೂರು ಏನು ಗೊತ್ತಿರ್ಲಿಲ್ಲ. ಇವಾಗ ತುಂಬಾ ಫುಲ್ ಕಲ್ತಿದ್ದೀನಿ. ಇನ್ನ ಕಲಿಯೋಕಿದೆ. ಸದ್ಯಕ್ಕೆ ಎಷ್ಟು ಕಲ್ತಿದ್ದೀನಿ ಸರ್. ಇದ್ರ ಪ್ರಕಾರ ನಾನು ಹೇಳ್ತೀನಿ ಅಂದ್ರೆ ಸ್ಕೂಲ್ ಕಾಲೇಜ್ಗಳಲ್ಲಿ ಬರೀ ಡ್ರಾಯಿಂಗ್ ಇಲ್ಲ PT ಪೀರಿಯಡ್ ಈ ತರ ಕ್ಲಾಸಸ್ ಮಾಡೋ ಬದಲು ಈ ತರ ನಮ್ ಸಂಸ್ಕೃತಿನ ಉಳಿಸ್ಕೊಳಕ್ಕೋಸ್ಕರ ಈ ತರ ತಂದಿ ಗೊಂಬೆ ನಮ್ಮ ಆರ್ಟ್ ಆ ತರ ಕ್ಲಾಸ್ಗಳು ಮಾಡ್ಕೊಡಿ ಅಂತ ಜನಕ್ಕೆ ಹೇಳಕ್ ಇಷ್ಟಪಡ್ತೀನಿ. ತಮ್ಗೆ ಮನ್ಸಿಗೆ ಹೆಂಗ ಅನ್ಸುತ್ತೆ? ಈಗ ತುಂಬಾ ಖುಷಿ ಆಗ್ತಾ ಇದೆ. ಈಗ ನಂಗ್ ರಜಾ ಇತ್ತು, B.Com ಮುಗಿಸಿದೀನಿ. ಈಗ PU ಮುಗಿಸಿ B.Com ಜಾಯ್ನ್ ಆಗಿದ್ದೀನಿ. ರಜಾ ಇತ್ತು, ಟೈಮ್ ವೇಸ್ಟ್ ಮಾಡೋ ಬದ್ಲು ಇದೇನೋ ಅಂತ ಕಲಿಯಕ್ಕಂತ ಆಸಕ್ತಿಯಿಂದ ಬಂದೆ. ತುಂಬಾ ಖುಷಿ ಆಯ್ತು. ಕಲ್ತಿ ತುಂಬಾ ಅನುಭವ ಚೆನ್ನಾಗ್ ಅನಿಸ್ತು ಸರ್. ಇಲ್ಲಿ ಮುಂದೆ ಇಲ್ಲಿ ಗೊಂಬೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದಾಗ ಬೇರೆಯವರು ಬಂದು ಕಲಿಯೋದಕ್ಕೆ ಮಾಡೋಕ್ಕೆ ತಾವೇನು ಬುದ್ಧಿವಾದ ಹೇಳ್ತೀರಿ? ಬೇರೆಯವ್ರು ಬಂದು ಕಲೀಲಿ. ಇಲ್ಲಿ ತುಂಬಾ ಜನ ಬೇರೆಯವರು ಸಿಗ್ತಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ಕೊತಾರೆ. ಪ್ರತಿಯೊಬ್ರು ಹಿಂಗಲ್ಲ ಹಂಗ್ ಮಾಡ್ಬೋದು ಅಂತ ಹೊಸ ಹೊಸ ಐಡಿಯಾ ಕೊಡ್ತಾರೆ. ಮತ್ತೆ ನಮ್ ಸಂಸ್ಕೃತಿನ ಉಳಿಸ್ಕೊಳಕ್ಕೆ ಅವಕಾಶ, ತುಂಬಾ ಒಳ್ಳೆ ಅವಕಾಶ ಇದೆ. ಧನ್ಯವಾದ 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 ಮೇಡಮ್. ಹಲವಾರು ಗೊಂಬೆಗಳನ್ನು ತಾವು ಮಾಡಿದ್ದೀರಿ. ಈಗ ದಯಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ, ಒಂದೊಂದಾಗಿ ತಿಳಿಸ್ಕೊಡಿ. ಹಾ ಸರ್, ಇದು ಹೆಣ್ಣು ಗಂಡು ಗೊಂಬೆ. ಇದರಲ್ಲಿ ಹಾರಗಳು ರಾಜ ಮಹಾರಾಜ ಕಾಲದಲ್ಲಿ ಇದ್ ಮಾಡಿದ್ರೆ ಪೇಟೆಲ್ಲ ಇದ್ ಮಾಡಿ ಇದೊಂದು ಹೆಣ್ಣು ಗಂಡು ಗೊಂಬೆ. ಈಗಿನ ಇದ್ರಲ್ಲಿ ಸಿಂಪಲ್ ಆಗಿ ಮದುವೆ ಮಾಡುವಂತ ಇದು ಸಿಂಪಲ್ ಇರುವಂತ ಹೆಣ್ಣು ಗಂಡು ಗೊಂಬೆ. ಇದು ಶಕುಂತಲೆ ತರ ಈ ಎಲ್ಲಾ ಹೂವಿನ ಇದ್ರಲ್ಲೇನೆ ಇದ್ ಮಾಡೋ ಒಂದ್ ಇದ್ರಲ್ಲಿ ಮುತ್ತಿನ ಅಲಂಕಾರದಲ್ಲಿ ನಾನು ಮಾಡಿರೋ ಶಕುಂತಲೆ. ಇದು ಮೀರಾಬಾಯಿ. ನಮ್ಮ ಇದಲ್ಲಿ ನನ್ನ ಡೆಲ್ಲಿಗೆಲ್ಲ ಹೋದಾಗ ಈ ಒಂದು ಮೀರಾಬಾಯಿಗೆ ನನಗೆ ಮೊದಲನೇ ಪ್ರಶಸ್ತಿ ಬಂದಿದೆ. ಅದು ನನಗೆ ಖುಷಿ ಕೊಟ್ಟಿರೋಂತ ವಿಚಾರ. ಇದು ರಾಧಾಕೃಷ್ಣ ಹೇಳಿ. ಈ ರಾಧಾಕೃಷ್ಣ ಇದು ಮೀರಾಬಾಯಿಗೆ ಹತ್ರ. ಇದು ನಮ್ಮ ಮೀರಾ ಯಾವಾಗ್ಲೂ ಕೃಷ್ಣನ ಧ್ಯಾನ ಮಾಡ್ತಾರ ಇದ್ರೆ ಇಲ್ಲಿ ಈ ರಾಧಾಕೃಷ್ಣ ಅಂದು ಒಂದ್ ಪೇರ್ ಮಾಡಿದೆ. ನೆಕ್ಸ್ಟ್ ಇನ್ನೂ ಒಂದು ಸಿಂಪಲ್ ಆಗಿರೋ ಮದ್ವೆ ಹೆಣ್ಣಿನ ಇದ್ರಲ್ಲಿ ಪುರೋಹಿತರು ನಿಂತಿರೋ ಅಂತ ಗೊಂಬೆಗಳು. ಇದರಲ್ಲಿ ಸೇಟು ಇದ್ರಲ್ಲಿ ರಾಜಸ್ಥಾನ ಇದ್ರಲ್ಲಿ ಹೆಣ್ಣು ಗಂಡು ಗೊಂಬೆಗಳು ಸರಿ. ಹಲವಾರು ರೀತಿಯ ಗೊಂಬೆಗಳನ್ನ ಮಾಡ್ತಾ ಇದ್ದೀನಿ. ಇದ್ರ ಮುಂದಕ್ಕೂ ಇನ್ನ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ಅದಲ್ಲಿ ಇದ್ರಲ್ಲೂ ಲಕ್ಷ್ಮೀ ಸರಸ್ವತಿ ಎಲ್ಲಾ ತರದನ್ನು ಗೊಂಬೆಗಳನ್ನೆಲ್ಲ ಮಾಡಿ ಸೇಲ್ ಮಾಡಿದ್ದೀನಿ. ನಂತರ ನೋಡೋಣ ಮುಂದೆ ಯಾವ ರೀತಿ ಗೊಂಬೆಗಳು ಕೇಳ್ತಾರೋ ಆ ಯಾವ ರೀತಿ ನಾನು ಗೊಂಬೆಗಳನ್ನ ತಯಾರು ಮಾಡಿ ಸೇಲ್ ಮಾಡ್ತಾ ಇದ್ದೀನಿ. ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡ್ತೀರಿ? ಹೌದು ಸರ್. ಗೊಂಬೆಗಳು ಹೊಸ ರೀತಿಯ ಒಂದು ಲಕ್ಷ್ಮೀ ಸರಸ್ವತಿ, ಇವನ್ ಬೇರೆ ಚಾಮುಂಡೇಶ್ವರಿ ಎಲ್ಲ ರೀತಿಯ ಮಾಡಿದ್ದೀನಿ ಸರ್. ರಾಮಾಯಣ ಮಹಾಭಾರತ ಅದ್ರದ್ದು ಎಲ್ಲ ಸೆಟ್ ತರ ಎಲ್ಲ ಮಾಡಿದ್ದೀನಿ ಸರ್. ರಾಮ ಲಕ್ಷ್ಮಣ ಸೀತೆ ತರ 3 ಆಂಗಲ್ ಅಲ್ಲೂ ಮಾಡಿದ್ದೀನಿ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಅವರು ಇದಲ್ಲಿ ಒಪಿನಿಯನ್ ಚೆನ್ನಾಗಿ ಹೇಳಿದ್ದಾರೆ. ಚೆನ್ನಾಗಿ ಬಂದಿದೆ.
ಅನ್ನೋ ಒಂದು ಗೌರವ ಹೇಳ್ತಾರಲ್ಲ, ಅದೊಂದೇ ನನಗೆ ಆತ್ಮತೃಪ್ತಿ ಸರ್. ಧನ್ಯವಾದ ಧನ್ಯವಾದಗಳು. ತುಂಬಾ ಥ್ಯಾಂಕ್ ಯು ಸರ್. ಇಲ್ಲಿ ನಾವು ಮಾಡೋ ಗೊಂಬೆ ಮುಚ್ಚಿದ್ದೀವಿ. ಗಂಡು ಹೆಣ್ಣು ಮತ್ತೆ ಸುತ್ತ ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿ ತರ ಮಾಡಿದ್ದೀವಿ. ಸೆಟ್ ಮಾಡಿ ಒಂದ್ ಸೆಟ್ ಹುಡುಗ ಹುಡುಗಿ ಮನೆ ಮಾಡ್ತಾ ಇರ್ತಾರ. ಹುಡುಗ ಹುಡುಗಿ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮ, ಅವರ ಹಿರಿಯರು ಮತ್ತೆ ಪುರೋಹಿತರು ಅದೊಂದಾಗುತ್ತೆ. ತೋರಿಸಿ. ಹುಡುಗಿ ಅಪ್ಪ ಅಮ್ಮ, ಪುರೋಹಿತರು, ಅಲ್ಲಿ ಹುಡುಗಿ ಮದುವೆಯನ್ನು ಗಂಡು, ಅವರ ತಂದೆ ತಾಯಿಗಳು. ಇನ್ನು ಹೋಮದ ಇನ್ನು ಎಲ್ಲ ಮಾಡ್ಬೇಕು. ಒಂದ್ ಸ್ವಲ್ಪ ದಿನ, 2 ದಿನ ಎಲ್ಲ ಮಾಡಿದ್ವಿ. ಇದು ಹೋಮದ ಕುಂಡ ಕೆಳಗಡೆ ಇರೋದು ಮಾಡ್ಬೇಕು. ಅದು ತಟ್ಟೆಗಳು, ತಟ್ಟೆ ಸಾಮಾನುಗಳೆಲ್ಲ ರೆಡಿ ಮಾಡ್ಬೇಕು. ರೆಡಿ ಮಾಡ್ತಾ ಇದ್ದೀವಿ. ಇದು ಮದುವೆದು. ಪುರೋಹಿತರು ಹಿಂದೆ ಬಂದು ಪುರೋಹಿತರು ಮಾತ್ರ ಹೇಳತ್ತಲ್ಲ, ಇಲ್ಲಿದೆ. ವೀಕ್ಷಕರೇ, ನಾನೀಗ ವೆಲ್ಲಿಂಗ್ಟನ್ ಆರ್ಕೆಯಲ್ಲಿರತಕ್ಕಂಥ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆ ಬಂದಿದ್ದೀನಿ. ಅದರ ಆಫೀಸರ್ ಆಗಿರತಕ್ಕಂಥ ವಿಜಯ್ ಮೋಹನ್ ಅವರು ಕೂಡ ಇದ್ದಾರೆ ಇಲ್ಲಿ. ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ, ಇಲ್ಲಿ ಯೋಗೇಶ್ವರಿ ಅಂತಕ್ಕಂಥ ಒಬ್ರು ತಂತಿಯ ಗೊಂಬೆಗಳು ಮಾಡ್ತಾ ಇರ್ತಕ್ಕಂಥ ಪ್ರಾಶ್ಚಿತ್ಯ ಮಾಡ್ತಾರೆ. ಅವರು ಇಲ್ಲಿ ಸರ್ಕಾರಿ ಸಂಸ್ಥೆ, ಕೇಂದ್ರ ಸರ್ಕಾರ ಸಂಸ್ಥೆ ಆಗಿರತಕ್ಕಂಥ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಗೆ ಬಂದು ಇಲ್ಲಿ ಟ್ರೈನಿಂಗ್ ಕೊಡೋದಕ್ಕೆ ಬಂದಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಆಗಿರ್ತಕ್ಕಂಥವ್ರು ಇಲ್ಲಿ ಆಫೀಸರ್ ಆಗಿರ್ತಕ್ಕಂಥ ವಿಜಯ್ ಮೋಹನ್ ಅವರು ತಮಗೆ ಕೆಲವು ವಿಚಾರಗಳು ತಮಗೆ ತಿಳಿಸ್ಕೊಡ್ತಾರೆ. ಈಗ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ಒಂದು ತಂತಿ ಗೊಂಬೆ ಪ್ರಾತ್ಯಕ್ಷಿಕೆ ಮಾಡೋಕ್ಕೋಸ್ಕರವಾಗಿ ಶ್ರೀಮತಿ ಯೋಗೇಶ್ವರಿ ಅವ್ರನ್ನ ಕರೆಸಿ ಅದು 10 ದಿನಗಳ ಕಾಲ ಅಂದ್ರೆ ಜೂನ್ 22ರಿಂದ ಜುಲೈ 2ನೇ ತನಕ ಟ್ರೈನಿಂಗ್ ಕೊಟ್ಟಿದ್ದೀರಾ. ಸುಮಾರು 8 ಮಹಿಳಾ ಮನೆಗಳು ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ. ಇಲ್ಲಿ ಜೆಂಟ್ಸು ಇದ್ದಾರೆ ಸರ್. ಈ ಒಂದು ಟ್ರೈನಿಂಗ್ ಕೊಡೋ ಉದ್ದೇಶ ಏನು ತಮ್ಗೆ ತಿಳ್ಕೊಟ್ರೆ ವೀಕ್ಷಕರು ತುಂಬಾ ಅನುಕೂಲ ಆಗುತ್ತೆ, ಸಾರ್ವಜನಿಕರು ಕೂಡ ತುಂಬಾ ಅನುಕೂಲ ಆಗುತ್ತೆ ಸರ್. ಇದು ಡ್ಯೂ ಟು ಇಂಡಸ್ಟ್ರಿಯಲೈಸೇಷನ್, ಮಾಡರ್ನೈಸೇಷನ್, ಈ ಟ್ರೆಡಿಷನಲ್ ಆರ್ಟ್ ಎಲ್ಲ ನಾಶ ಆಗ್ತಾ ಇದೆ. ಅದನ್ನ ನಾವು ರಿವೈಟಲೈಸೇಷನ್ ಮಾಡಕ್ಕೆ ನಾವು ಇದೆಲ್ಲ ಕಾರ್ಯಕ್ರಮ ತಗೋತಾ ಇದೀವಿ. ಈ ಟ್ರೈನಿಂಗ್ ಪ್ರೋಗ್ರಾಮ್ ತಗೊಂಡು ಈ ಮಹಿಳಾ ಮಣಿಗರು ಅವರು ಓನ್ ಆಗಿ ಅವ್ರ ಸೆಲ್ಫ್ ಹೆಲ್ಪ್ ತರ ಒಂಥರ ಸ್ಕೀಮ್ಸ್ ತರ ಮಾಡ್ಬೋದು. ಅವರು ಓನ್ ಆಗಿ ಬಿಸ್ನೆಸ್ ತರ ಏನಾದ್ರು ಸ್ಟಾರ್ಟ್ ಮಾಡ್ಬೋದು, ಆ ತರ ಮಾಡ್ಬೋದು. ಈಗ ಯೋಗೇಶ್ವರಿ ಮೇಡಮ್ ಅವ್ರು ತಾವು ಇಲ್ಲಿ ಕರ್ಕೊಂಡ್ಬಂದು ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ. ಬೇರೆ ಬೇರೆ ಎಕ್ಸಿಬಿಷನ್ ತಾವು ನೋಡಿ ಇಲ್ಲಿಗೆ ಕರ್ಕೊಂಡ್ಬಂದು ಅವ್ರಿಗೆ ಪ್ರಾತ್ಯಕ್ಷಿಕೆ ಕೊಡಿಸ್ಬೇಕು ಅಂತ ತಮ್ಗೆ ಮನಸ್ಸಿಗೆ ಬಂದಿದ್ದು ಹೇಗೆ ಸರ್? ಅವರು ತಂತಿ ಬೊಂಬೆ ಮಾಡೋದ್ರಲ್ಲಿ ಅವ್ರ ಎಕ್ಸ್ಪರ್ಟ್. ಹಾಗಾಗಿ ನಮ್ಮ ಹತ್ರ ಟೋಟಲ್ ಮೈಸೂರು ಆರ್ಟ್ ಅಂಡ್ ಕ್ರಾಫ್ಟ್ ಅವ್ರ ಆರ್ಟಿಜಾನ್ಸ್ ನಮ್ಮ ಲಿಸ್ಟ್ ಇದೆ. ಆ ಲಿಸ್ಟ್ ಪ್ರಕಾರ ನಾವು ಇನ್ವೈಟ್ ಮಾಡ್ತೀವಿ. ಮೇಡಮ್ ಅವರು ಟ್ರೈನಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ತಾವು ಪೇಪರ್ ಅಲ್ಲಿ ಕಾಲ್ಫರ್ ಮಾಡಿದ್ರಿ. ಸುಮಾರು 10 ಜನ ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡೋಗಿದ್ದಾರೆ. ಇದೊಂದು ಉದ್ದೇಶ ಏನು ಸಮಯ ತಿಳ್ಕೊಡಿ. ಉದ್ದೇಶ ಇದೆ ಸರ್, ಈ ಆರ್ಟ್ ಎಲ್ಲ ನಾಶ ಆಗ್ತಾ ಇದೆ. ಇದನ್ನ ನಾವು ರಿವೈಟಲೈಸೇಷನ್ ಮಾಡಕ್ಕೆ ನಾವು ಇದು ಟ್ರೈನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ತಮ್ಮ ಸಂಸ್ಥೆಯಿಂದ ಇನ್ನೇನ ಟ್ರೈನಿಂಗ್ ಮಾಡ್ತೀರಾ ಸರ್? ಒಟ್ಟು 83 ಏನೋ ಆಯ್ತು ಸರ್. ಇಲ್ಲಿ 83 ಏನೋ ಆಯ್ತು. ಇದು 84ನದು. ಈಗ ತಮ್ಮ ಸಂಸ್ಥೆಯಲ್ಲಿ ಟ್ರೈನಿಂಗ್ ಪಡಿಬೇಕು ಅಂತ ಇಷ್ಟಪಟ್ಟಿರ್ತಕ್ಕಂಥ ಸಾರ್ವಜನಿಕರಿಗೆ ತಮ್ಮೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ರೆ ಅವರು ಆವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ 244823. ಮತ್ತೆ ಪೇಪರ್ ಕೂಡ ಕಾಲ್ಫರ್ ಮಾಡ್ತೀರಿ? ಕಾಲ್ಫರ್ ಮಾಡಿ ಯಾವ ಟ್ರೈನಿಂಗ್ ಕೊಡ್ತೀವಿ ಕಾಲ್ಫರ್ ಮಾಡ್ತೀವಿ. ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನ್ಯೂಸ್ ಕೊಡ್ತೀವಿ, ಪ್ರೆಸ್ ನೋಟ್ ಎಲ್ಲ ಕೊಡ್ತೀವಿ. ತಮ್ಮ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯಿಂದ ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಆಗ್ತಾ ಇದೆ. ಅದಕ್ಕಾಗಿ ತಮಗೆ ವಿಜಯ್ ಮೋಹನ್ ಅವರಿಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು.